नमो अरहन्ताणं नमो सिद्धाणं नमो आर्याणं नमो वज्रायाणं नमो लोले सौवसाहुं नमः समयसाराय स्वानुभूत्या चकासते चित्स्वभावाय भावाय सर्वभावान्तरक्षिणे सर्वभावान्तरक्षिणे। ಭರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವಂಥ ಸಮಯಸಾರ ಪರಮಾಗಮದ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ವನವಿಹಾರಿ ಸಂತ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಆತ್ಮಖ್ಯಾತಿ ನಾಮದ ಟೀಕೆಯನ್ನು ಸಂಸ್ಕೃತ ಭಾಷೆಯೊಳಗೆ ರಚನೆ ಮಾಡಿದ್ದರು. ಅದೇ ಟೀಕೆಯ ಮಧ್ಯದಲ್ಲಿ ಉದಿಸಿ ಬರುವಂಥ ಆ ಸಾಧಕ ಮಹಾತ್ಮನ ಅಮೃತಮಯ ಭಾವರೂಪದ ಭೂರಿ ಕಲಶಗಳ ಮೇಲೆ ರಾಜಮಂತ್ರಿ ಪಾಂಡ್ಯ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಸುಮಾರು 500 ವರ್ಷಗಳ ಪೂರ್ವದಲ್ಲಿ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆ ಹಿಂದಿ ಭಾಷೆಯೊಳಗೆ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಕರ್ತಾಕರ್ಮಾಧಿಕಾರದ 48ನೇ ಕಲಶಿದೆ. ಆಕ್ರಾಮನ್ನ ವಿಕಲ್ಪ ಭಾವಮಚಲಂ ಪಕ್ಷೈರ್ನಯಾನಾಂ ದಿನಾಂ ಸಾರೋಯ ಸಮಯಸ್ಯ ಭಾತಿ ನಿವೃತ್ತೈಃ ಆಸ್ವಾದ್ಯಮಾನ ಸ್ವಯಂ ವಿಜ್ಞಾನೈಕರಸ ಸ ಏಷ ಭಗವಾನ್ ಪುಣ್ಯ ಪುರಾಣ ಪುಮಾನ್ ಜ್ಞಾನಂ ದರ್ಶನಮಪ್ಯಯಂ ಕಿಮರ್ಥವಾ ಯತ್ಕಿಂಚನೈಕೋಪ್ಯಯಂ. ಯಃ ಸಮಯಸ್ಯ ಸಾರಃ ಭಾತಿ. ಆ ಶುದ್ಧ ಸ್ವರೂಪ ಆತ್ಮನು ತನ್ನ ಶುದ್ಧ ರೂಪದಿಂದ ಪರಿಣಮಿತನಾಗುತ್ತಾನೆ. ಹೇಗೆ ಪರಿಣಮಿತನಾಗುತ್ತಾನೆ ಹಾಗೆಯೇ ಹೇಳುತ್ತಾನೆ. ದ್ರವ್ಯಾರ್ಥಿಕ ಪರ್ಯಾಯಾರ್ಥಿಕ ಇಂಥ ಅನೇಕ ವಿಕಲ್ಪಗಳ ಪಕ್ಷಪಾತ ಮಾಡದೆ ತ್ರಿಕಾಲದಲ್ಲೂ ಏಕರೂಪವಿರುವಂಥ ನಿರ್ವಿಕಲ್ಪ ಶುದ್ಧ ಚೈತನ್ಯ ವಸ್ತುವಿನ ರೂಪವಾಗಿ ಯಾವ ಪ್ರಕಾರ ಶುದ್ಧ ಸ್ವರೂಪವಿದೆಯೋ ಅದೇ ಪ್ರಕಾರ ಪರಿಣಮಿತನಾಗುತ್ತಾನೆ. ಭಾವಾರ್ಥವು ಹೀಗಿದೆ: ಎಷ್ಟು ನಯವಿವೆ ಅಷ್ಟು ಶ್ರುತಜ್ಞಾನವಿದೆ, ಶ್ರುತಜ್ಞಾನವು ಪರೋಕ್ಷವಿದೆ ಮತ್ತು ಅನುಭವವು ಪ್ರತ್ಯಕ್ಷವಿದೆ. ಆದುದರಿಂದ ಶ್ರುತಜ್ಞಾನವಿಲ್ಲದ ಯಾವ ಜ್ಞಾನವಿದೆ ಅದು ಪ್ರತ್ಯಕ್ಷ ಅನುಭವಿಸುತ್ತದೆ. ಆ ಕಾರಣವಾಗಿ ಪ್ರತ್ಯಕ್ಷ ರೂಪದಿಂದ ಅನುಭವಿಸುತ್ತಿರುವಂಥ ಯಾವ ಶುದ್ಧ ಸ್ವರೂಪದ ಆತ್ಮನಿದ್ದಾನೆ ಅವನೇ ಜ್ಞಾನಪುಂಜ ವಸ್ತುವಿದ್ದಾನೆಂದು ಹೇಳಲಾಗುತ್ತದೆ. ಅವನನ್ನೇ ಪರಬ್ರಹ್ಮ ಪರಮೇಶ್ವರನೆಂದು ಹೇಳಲಾಗುತ್ತದೆ. ಅವನನ್ನೇ ಪವಿತ್ರ ಪದಾರ್ಥವೆಂದು ಕೂಡ ಹೇಳಲಾಗುತ್ತದೆ. ಯಾವುದ ಸಮಯ ಸಾರದ ಒಂದು ಭಜನೆ ಬರ್ತಿದಲ್ಲ, ಗುಣಭೇದದಿಂದ ರಹಿತ ಇದ್ದಾನೆ, ಪರ್ಯಾಯದಿಂದ ಕೂಡ ಅತೀತ ಇದ್ದಾನೆ ಅಂಥೇಳಿ ಸಮಯ ಸಾರ ಹೇಳ್ತಿದೆ ಅನ್ನೋ ಮಾತು ಅದರಲ್ಲಿ ಬರ್ತಾ ಇದೆ. ಇಲ್ಲಿ ಶುದ್ಧ ಪದಾರ್ಥ ಅಂಥೇಳಿ ಹೇಳಬೇಕಾದ್ರೆ ಬೃಹದ್ರವ್ಯ ಸಂಗ್ರಹದೊಳಗೂ ಕೂಡ ಬ್ರಹ್ಮದೇವ ಸೂರಿ ಜೀವ ದ್ರವ್ಯ, ಜೀವ ಅಸ್ಥಿಕಾಯ, ಜೀವ ತತ್ವ ಮತ್ತು ಜೀವ ಪದಾರ್ಥಗಳ ವ್ಯಾಖ್ಯೆಯನ್ನು ಮೊದಲನೇ ಮಂಗಲಾಚರಣೆ ಗಾಥೆಯೊಳಗನ ಮಾಡ್ತಾ ಮಾಡ್ತಾ ಜೀವ ಪದಾರ್ಥ ಅಂದರೆ ಸಾಕ್ಷಾತ್ ಅರ್ಹಂತ ಅವಸ್ಥೆಗೆ ತಲುಪಿರುವಂಥ
ಪರಮಾತ್ಮನ ಮಾತನ್ನು ಹೇಳಿದ್ದಾರೆ. ಅನೇಕ ಬಾರಿ ಇಲ್ಲಿ ಅದನ್ನು ಆಧಾರ ರೂಪದಿಂದ ಸ್ವೀಕಾರ ಮಾಡಿದ್ದಿದೆ. ಪುನಃ ಬೇಕಾದರೆ ಅದನ್ನು ತಾವು ಮನೆಯಲ್ಲಿ ನೋಡೋದು. ಜೀವ ತತ್ವ ಯಾವುದಕ್ಕಂದ್ರು, ಜೀವ ದ್ರವ್ಯ ಯಾವುದಕ್ಕಂದ್ರು, ಜೀವ ಅಸ್ಥಿಕಾಯ ಯಾವುದಕ್ಕಂದ್ರು, ಜೀವ ತತ್ವ ಯಾವುದಕ್ಕಂದ್ರು, ಮತ್ತು ಜೀವ ಪದಾರ್ಥ ಯಾವುದಕ್ಕಂದ್ರು, ಎಲ್ಲ ಜೀವನ ಇದೆ ರೀ. ಅದರ ಮುಂದೆ ಬರುವಂಥ ದ್ರವ್ಯ, ಅಸ್ಥಿಕಾಯ, ತತ್ವ, ಪದಾರ್ಥ, ಈ ಶಬ್ದಗಳ ಜೀವದ ಯಾವ ಒಂದು ವಿಶೇಷತೆಯನ್ನು ತಿಳಿಸಿಕೊಡ್ತವೆ ಅನ್ನೋದನ್ನು ಅವರ ಅಲ್ಲಿ ಸುಂದರವಾಗಿ ಪ್ರತಿಪಾದನೆ ಮಾಡಿದರೆ, ಇಲ್ಲಿ ಯಾವ ಸಮಯದೊಳಗೆ ಜೀವ ತನ್ನ ಶುದ್ಧ ಸ್ವರೂಪ ರೂಪದಿಂದ ಅಥವಾ ಶುದ್ಧ ಸ್ವರೂಪದ ಜೀವ ತನ್ನ ಸ್ವರೂಪ ರೂಪದಿಂದ ಪರಿಣಮಿತ ಆಗ್ತಾನೋ ಆ ಸಮಯ ಸಾಪೇಕ್ಷ ಅವ ಪರಮಾತ್ಮ ಅದನ್ರಿ. ಈಗ ಮೊದಲ ಜ್ಞಾನಪುಂಜನ್ ಅಂಥೇಳಿ ಹೇಳಿದ್ರು, ಅದು ದ್ರವ್ಯದ ಮಾತು ಹೇಳಿದ್ದಾರೆ. ಆಮೇಲೆ ಪರಬ್ರಹ್ಮ ಪರಮೇಶ್ವರ ಅಂಥೇಳಿ ಏನು ಹೇಳಿದರು, ಅದು ಅಸ್ಥಿಕಾಯದ ಮಾತು ಹೇಳಿದ್ದಾರೆ. ಆಮೇಲೆ ಇಲ್ಲಿ ಅವನನ್ನೇ ಶುದ್ಧ ಪದಾರ್ಥ ಅಥವಾ ಪವಿತ್ರ ಪದಾರ್ಥ ಅಂಥೇಳಿ ಏನು ಹೇಳಿದರು, ಅದು ಸಾಕ್ಷಾತ್ ತತ್ವ ಅರ್ಥಾತ್ ಶುದ್ಧೋಪಯೋಗ. ಒಂದಪೇಕ್ಷಾದಿಂದ ಸಾಧು ಅಂಥೇಳಿ ಹೇಳ್ಬೋದು, ಒಂದಪೇಕ್ಷಾದಿಂದ ಪರಮಾತ್ಮ ಅಂಥೇಳಿ ಕೂಡ ಹೇಳ್ಬೋದು. ಯಾವುದೇ ತಪ್ಪಿಲ್ಲ. ಜ್ಞಾನದ ಪುಂಜ ಅಂಥೇಳಿ ಹೇಳಿದ್ರಲ್ಲ, ಅಲ್ಲಿ ಜೀವದ ದ್ರವ್ಯ ಅಂಥೇಳಿ ಸ್ವೀಕಾರ ಮಾಡಬಹುದಾಗಿದೆ ಅಂಥೇಳಿ ಯಾಕೆ ಹೇಳ್ತು ಅಂತಂದ್ರೆ, ಪುಂಜ ಅಂಥೇಳಿ ಹೇಳಿದ್ರೆ ಅಲ್ಲಿ ಗುಣಪರ್ಯಾಯಗಳ ಸಮೂಹ ಅಂಥೇಳಿ ಬರ್ತಿದೆ. ಪರಬ್ರಹ್ಮ ಪರಮೇಶ್ವರ ಅಂಥೇಳಿ ಹೇಳಿದ್ರೆ ತನ್ನ ಇರುವಿಕೆಯನ್ನು ತನ್ನಿಂದ ತಾನೇ ಸೃಷ್ಟಿಸಿಕೊಂಡಂತಹ ಅಂಥೇಳಿ ಹೇಳ್ತಾರೆ. ಅಸ್ಥಿಕಾಯ ಇರುವಿಕೆ, ಅಸ್ಥಿಕಾಯ. ಈ ಪಂಚಾಸ್ತಿಕಾಯ ಗ್ರಂಥದೊಳಗೂ ಕೂಡ ವಿವೇಚನೆ ಬರ್ತಿದೆ. ಜೀವಾಸ್ತಿಕಾಯ ಅಂತಂದ್ರೆ ಏನ? ಇರುವಿಕೆ. ಅಸ್ಥಿ ಅಂದರೆ ಇರುವಿಕೆ, ಕಾಯ ಅಂದರೆ ಬಹುಪ್ರದೇಶ. ಇದು ಶಬ್ದಶಃ ಅರ್ಥ ಐತ್ರಿ. ಇರುವಿಕೆ ಎಲ್ಲಾದರೂ ಇರುವ ಮಾತಲ್ಲ, ಜೀವ ಒಟ್ಟಿನಲ್ಲಿ ಎಲ್ಲಾದರೂ ಇದ್ದೇ ಇದ್ದಾನಲ್ಲ, ಆ ಮಾತೈತ್ರಿ ಅಸ್ಥಿಕಾಯದ ಅರ್ಥ. ಆದರೆ ತನ್ನಲ್ಲೇ ಇರುವ ಮಾತಿದೆ. ಕಾಯ ಅಂದರೆ ಪ್ರದೇಶ ಅರ್ಥಾತ್ ಪರ್ಯಾಯ ಅಂಥೇಳಿ ಸ್ವೀಕಾರ ಮಾಡಬಹುದಾಗಿದೆ ಅಲ್ಲಿ. ಅಸ್ಥಿ ಅಂತಂದ್ರೆ ಇರುವಿಕೆ, ತನ್ನ ಪರ್ಯಾಯ ತನ್ನಲ್ಲೇ ಇದ್ರೆ ಅದಕ್ಕೆ ಅಸ್ಥಿಕಾಯ ಅಂತಾರೆ. ದ್ರವ್ಯದ ವ್ಯಾಖ್ಯಾ ಬಹಳಷ್ಟು ಬಾರಿ ನಾವು ಕೇಳಿರುವುದರಿಂದ, ಅಭ್ಯಾಸ ಮಾಡಿರುವುದರಿಂದ ದ್ರವ್ಯ ಗುಣಗಳ ಸಮೂಹ ಅಂಥೇಳಿ ಹೇಳ್ತೇವೆ. ತತ್ವಾರ್ಥ ಸೂತ್ರಕಾರರು ಏನು ಹೇಳಿದರು? ಗುಣ ಪರ್ಯಾಯವ ದ್ರವ್ಯ. ಗುಣ ಮತ್ತು ಪರ್ಯಾಯದಿಂದ ಯುಕ್ತ ಯಾವುದಿದೆಯೋ, ಗುಣ ಪರ್ಯಾಯವತ್ ಯಾವುದು ಗುಣ ಮತ್ತು ಪರ್ಯಾಯಗಳ ಸಮೂಹ ಇದೆಯೋ ಅದು ದ್ರವ್ಯ ಇದೆ ಅಂಥೇಳಿ ಹೇಳಿದರು. ಹಾಗಾದ್ರೆ ಪುಂಜ ಅಂಥೇಳಿ ಹೇಳಿದ್ರೆ ನಾವು ಗುಣ ಪರ್ಯಾಯದ ಸಮೂಹ ಪುಂಜ ಅಂಥೇಳಿ ಸುಲಭವಾಗಿ ತಿಳಿಬಹುದು. ಪರಬ್ರಹ್ಮ ಪರಮೇಶ್ವರ ಅಂಥೇಳಿ ಹೇಳಿದ್ರೆ ತನ್ನ ಅಸ್ಥಿಯೊಳಗನ ತನ್ನ ಪರ್ಯಾಯ ರೂಪದ ಕಾಯವನ್ನು ಒಂದು ಮಾಡುವಂಥ, ತನ್ನ ಅಸ್ಥಿಯೊಳಗ, ಅಸ್ಥಿ ಹೇಗಿದೆ? ಶುದ್ಧ ಇದೆ, ಶುದ್ಧ ಜೀವಾಸ್ತಿಕಾಯ. ಶುದ್ಧ ಅಂತಂದ್ರೆ ಏನ? ಇಲ್ಲೂ ಮೊದಲು ಹೇಳಿದಾರಲ್ಲ, ಆತ್ಮನು ತನ್ನ ಶುದ್ಧ ಸ್ವರೂಪ ಶುದ್ಧ ಸ್ವರೂಪ ತನ್ನ ಸ್ವರೂಪ ರೂಪದಿಂದ ಪರಿಣಮಿಸ್ತಾನೆ. ಅವನು ಶುದ್ಧ ವಸ್ತು ಇದ್ದಾನೆ, ತನ್ನ ಸ್ವರೂಪ ರೂಪದಿಂದ ಪರಿಣಮಿಸ್ತಾನೆ. ಹಾಗಾದ್ರೆ ಅಸ್ಥಿ ಅಂತಂದ್ರೆ ಏನ? ಅವನದೇ ಆದಂಥ ಯಾವ ಶುದ್ಧ ಚೈತನ್ಯ 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 ಇದೆಯೋ ಅದರೊಳಗ ಕಾಯ ಅರ್ಥಾತ್ ಪರ್ಯಾಯ ಸ್ಥಿರ ಇರೋದ ಅಥವಾ ಅಲ್ಲೇ ರಮಿಸೋದ, ಅಲ್ಲೇ ಕ್ರೀಡಿಸೋದ, ಅಲ್ಲೇ ಉಳಿಯೋದ, ಇದೇನಿದೆ ಅಸ್ಥಿ ಕಾಯ ಐತ್ರಿ. ಪರಬ್ರಹ್ಮ ಪರಮೇಶ್ವರ. ಪರಬ್ರಹ್ಮ ಅಂದ್ರೆ ಅಸ್ಥಿ, ಪರಮೇಶ್ವರ ಅಂತಂದ್ರೆ ಆ ಅಸ್ಥಿಯೊಳಗನ ಇರುವಂಥ ಶಕ್ತಿಯುಳ್ಳವ, ಶಕ್ತಿ ಸಾಮರ್ಥ್ಯವುಳ್ಳವ. ತನ್ನ ಅಸ್ಥಿಯೊಳಗನ ಇರುವ ಸಲುವಾಗಿ
ಸಾಮರ್ಥ್ಯ ಬೇಕು, ವೀರ್ಯ ಬೇಕ್ರಿ. ತನ್ನ ಸ್ವಭಾವದಿಂದ ಹೊರಗೆ ಬರೋದ ಅನಾದಿ ಕಾಲದಿಂದ ಈ ಜೀವಕ್ಕೆ ಸುಲಭ ಆಗಿದೆ. ಯಾವಾಗಲೂ ನೀರ ಇಳುಕಲ ಕಡೆಗೆ ಹೋಗೋದು ಸುಲಭ ಇದೆ ರೀ, ಅದನ್ನು ಮೇಲೆ ತರೋದ ಕಠಿಣ ಇದೆ, ಅದಕ್ಕೆ ಪ್ರಯತ್ನ ಬೇಕಾಗ್ತಿದೆ. ಅದೇ ಪ್ರಕಾರ ಪರ್ಯಾಯ ನಿರಂತರ ಬಾಹ್ಯದೊಳಗೆ ಭ್ರಮಿಸುವುದ, ರಮಿಸುವುದ, ಸುತ್ತಾಡುವುದ ಅದಕ್ಕೆ ಸುಲಭ ಇದೆ ರೀ. ಎಷ್ಟೇ ಆಯಾಸ ಆಗಿದ್ರೂ ಕೂಡ ನಡಿ ತಿರುಗಾಡಿ ಬರೋಣ ಅಂತಂದ್ರೆ ಹೋಗ್ತಿದ್ದೀರಿ ಜೀವ. ಮತ್ತು ಜಪ ಮಾಡು, ಸ್ವಾಧ್ಯಾಯ ಮಾಡು ಅಂತಂದ್ರೆ ಯಾಕೋ ಭಾಳ ಆಯಾಸ ಆಗ್ತಾ ಇಲ್ಲ. ಏನರೇ ಅವಶ್ಯಕತೆ ಇಲ್ಲದ್ದು ಕೂಡ ಪದಾರ್ಥದ ಅಲ್ಲೇನೋ ಏನಿದೆ ಪ್ರದರ್ಶನ ಇದೆ ಅಥವಾ ಸೇಲ್ ಇದೆ ಅಂಥೇಳಿ ಹೇಳಿದ್ರೆ ಹೋಗ್ತಾನೆ ರೀ. ಎಷ್ಟು ಆಯಾಸ ಆಗಿದ್ರೂ ಅನಾವಶ್ಯಕ, ತನಗೆ ಅವಶ್ಯಕನೇ ಇಲ್ಲ ಆ ಪದಾರ್ಥದ, ಅದನ್ನು ಕೊಳ್ಳುವ ಸಲುವಾಗಿ ಅಥವಾ ನೋಡಿರೆ ಬರೋಣ ಎಂಥದ್ದು ಏನೇನೈತಿ, ಅವಾಗ ಆಯಾಸ ಆಗೋದಿಲ್ಲರಿ. ನಡಿ ಒಂದು ಅರ್ಧ ಗಂಟೆ ಸ್ವಾಧ್ಯಾಯ ಮಾಡೋಣ ಅಂಥೇಳಿ ಅಂದ್ರೆ ಇವತ್ತು ಬೇಡ ಬಿಟ್ರಿ, ನಾಳೆ ಹೋಗಿ ಬರ್ರಿ ನೀವು. ಯಾಕೆ ಈಗ ಅಂತಂದರೆ ಇವನಿಗೆ ಸ್ಥಿರತೆ ಅಥವಾ ತನ್ನಲ್ಲೇ ಉಳಿಯೋದ ಅಥವಾ ತನ್ನ ಸುಖದ ಮಾರ್ಗ ಇದೆಯಲ್ಲ, ಅದು ಅನಾದಿ ಕಾಲದಿಂದ ರುಚಿಸೇ ಇಲ್ಲ, ಬೇಕೇ ಇಲ್ಲ. ಆದರೆ ಸಾಮಾನ್ಯವಾಗಿ ಸುಭಾಷಿತಕಾರ ಲೋಕದ ಮಾತು ಕೂಡ ಹೇಳ್ತಾರೆ, ಪುಣ್ಯಶ್ಯ ಫಲಮಿಚ್ಛಂತಿ ಪುಣ್ಯಂ ನೆಚ್ಛಂತಿ ಮಾನವ. ಪುಣ್ಯದ ಫಲವನ್ನು ಅರ್ಥಾತ್ ಸುಖವನ್ನು ಬಯಸ್ತಾನೆ. ಆರೋಗ್ಯವಾಗಿರಬೇಕು, ಅನುಕೂಲವಾಗಿರಬೇಕು, ಎಲ್ಲರೂ ಪ್ರೇಮದಿಂದ ಇರಬೇಕು, ಒಬ್ಬರದೊಬ್ಬರ ಮಾತು ಕೇಳ್ತಾ ಇರಬೇಕು. ಪುಣ್ಯಶ್ಯ ಫಲಮಿಚ್ಛಂತಿ ಪುಣ್ಯಂ ನೆಚ್ಛಂತಿ ಮಾನವ. ಪುಣ್ಯವನ್ನು ಬಯಸುವುದಿಲ್ಲ, ಪುಣ್ಯ ಮಾಡಬೇಕನ್ನೋದಿಲ್ಲ. ಪಾಪಂ ನೆಚ್ಛಂತಿ ಮಾನವ, ಪಾಪವನ್ನು ಬಯಸುವುದಿಲ್ಲ, ಆದರೆ ಪಾಪಂ ಕುರುವಂತಿ ಮಾನವ, ಪಾಪವನ್ನು ಮಾಡ್ತಾ ಇರ್ತಾನೆ. ಪಾಪದ ಫಲವನ್ನು ಬಯಸುವುದಿಲ್ಲ. ಪಾಪಶ್ಯ ಫಲಂ ನೆಚ್ಛಂತಿ ಮಾನವ ಪಾಪಂ ಕುರುವಂತಿ ಮಾನವ. ಇದು ಸಹಜವಾಗಿ ನಮ್ಮ ಜೀವನದಲ್ಲಿ ನಾವು ನೋಡಿಕೊಂಡ್ರೆ ತಿಳಿದು ಬರುವಂಥದ್ದು ಮಾತಿದೆ. ಇದರಲ್ಲಿ ತಿಳಿಯದೇ ಇರುವಂಥ ಕ್ಲಿಷ್ಟತೆ ಏನೂ ಇಲ್ಲ, ಆದರೆ ತಿಳಿಯಲಿಕ್ಕೆ ನಮಗೆ ಮನಸ್ಸಿಲ್ಲ. ಏನೇನು ದಿವಸ ಎಷ್ಟು ಉಳಿದು ನಡಿ ಖರೀದಿ ಮಾಡೋದೀಗ. ಯಾಕೆ ಕೈಕಾಲು ಭಾಳ ನೋಸ್ತಾ ಇದ್ದವು ಅಂದ್ರೆ ನಡಿ ಅಂದ್ಕೊಡ್ಲಿ, ಇನ್ನು ದಿವ್ಸ ಕಮ್ಮಿ ಉಳಿದು ಅಲ್ಲ, ಕಾರ್ಯಕ್ರಮ ಬಂತ ಸ್ನೇಹಿತ ಅಂಥೇಳಿ ಹೋಗಬೇಕಾಗ್ತಿದೆ ರೀ. ಹೋಗಬೇಕಾಗ್ತಿದೆ ಅಂದ್ರೆ ಒಳಗೆ ಅದರ ಕುರಿತು ರುಚಿ ಇದೆ ರೀ. ಇದರ ಕುರಿತು ರುಚಿ ಇಲ್ಲರಿ. ಹಾಗಾದ್ರೆ ಜೀವ ಅಸ್ತಿಕಾಯ, ಪರಬ್ರಹ್ಮ ಪರಮೇಶ್ವರ. ಪರಬ್ರಹ್ಮ ಇವನ ಅಸ್ಥಿ ಯಾವ ಪ್ರಕಾರ ಇದೆಯೋ, ಪರಬ್ರಹ್ಮ ಉತ್ಕೃಷ್ಟವಾದಂಥ ಪರಬ್ರಹ್ಮ ಅರ್ಥಾತ್ ಪರ ಅಲ್ಲ, ಪರಮ ಅಂಥೇಳಿ ಅರ್ಥ ಇರ್ತಿದ್ದೀರಿ ಅಲ್ಲಿ. ಪರಮ ಬ್ರಹ್ಮಸ್ವರೂಪನಾದಂಥ ಆತ್ಮ. ನಾನು ಹೇಗಿದ್ದೇನೆ? ಪರಮ ಉತ್ಕೃಷ್ಟ, ಸರ್ವೋತ್ಕೃಷ್ಟ. ಲೋಕದೊಳಗೆ ನನ್ನಂಥ ವಸ್ತು ಬೇರೆ ಯಾವುದೂ ಇಲ್ಲ. ಅರ್ಹಂತರಿಲ್ಲ, ಬೇರೆ ಜೀವಗಳಿಲ್ಲ, ಇರಬಹುದು, ಆದ್ರೆ ನನ್ನಂಥ ವಸ್ತು ಬೇರೆ ಯಾವುದೂ ಇಲ್ಲ. ಯಾಕೆ ಹೇಳ್ತು ಅಂತಂದ್ರೆ, ನನಗೆ ಸುಖವನ್ನು ಕೊಡುವ ಸಾಮರ್ಥ್ಯ ನನ್ನ ಆತ್ಮನಲ್ಲಿ ಇದೆ ವಿನಃ ಅರ್ಹಂತರಲ್ಲಿ ಆಗಲಿ, ತಂದೆ ಪತಿ ಅಥವಾ ಪುತ್ರನಲ್ಲಿ ಆಗಲಿ ಇಲ್ಲವೇ ಇಲ್ಲ. ನನಗೆ ಯಾವ ಸುಖ ಬೇಕಾಗಿದೆಯೋ, ನನಗೆ ಯಾವ ಶಾಂತಿ ಬೇಕಾಗಿದೆಯೋ ಅದರ ಸೃಜನ, ಅದರ ನಿರ್ಮಾಣ, ಅದರ ಸೃಷ್ಟಿಕರ್ತ ಯಾರಿದ್ದಾರೆ? ನನ್ನ ಆತ್ಮನೇ ಇದ್ದಾನೆ. ಅಸ್ತಿ ಅರ್ಥಾತ್ ಪರಮಬ್ರಹ್ಮ, ಪರಮೇಶ್ವರ ಅರ್ಥಾತ್ ಆ ಪರಮ ಬ್ರಹ್ಮನನ್ನು ಹೇಗೆ ನಿರ್ಮಾಣ ಮಾಡಬೇಕು ಅನ್ನುವ ಸಾಮರ್ಥ್ಯ ಅವನಲ್ಲೇನೇ ಇದೆ. ಹೇಗೆ ನಿರ್ಮಾಣ ಮಾಡೋದ? ನಿಗೋದಿಯನ್ನಾಗಿ ನಿರ್ಮಾಣ ಯಾರು ಮಾಡ್ತಾರೆ? ಅವನನ್ನು ನಿಗೋದಿ ಜೀವನನ್ನಾಗಿ, ಏಕೇಂದ್ರಿಯ ವೃಕ್ಷವನ್ನಾಗಿ, ದಿಗಂಬರ ಪರಮ ಶಾಂತಮೂರ್ತಿ ಮಹಾಮುನಿಯನ್ನಾಗಿ ಯಾರು ನಿರ್ಮಾಣ ಮಾಡ್ತಾರೆ? ಅವನೇ ಮಾಡ್ತಾನಲ್ಲ. ಪರಮ ಬ್ರಹ್ಮ, ಪರಮ ಈಶ್ವರ, ಪರಮೇಶ್ವರ, ಪರಮ ಬ್ರಹ್ಮಸ್ವರೂಪ ಇದ್ದಾನೆ. ಇದ್ರೂ ಕೂಡ ಅವನನ್ನು ಯಾವ ರೀತಿ ಉತ್ಕೃಷ್ಟ ಮಾರ್ಗದೊಳಗ ತೆಗೆದುಕೊಂಡು ಹೋಗೋದ
ಅದರ ಸೃಷ್ಟಿಕರ್ತ ಅವನೇ ಇದ್ದಾನೆ, ಅದರ ಸೃಜನಕಾರ ಅವನೇ ಇದ್ದಾನೆ. ಅದಕ್ಕೆ ಪರಬ್ರಹ್ಮ ಅಂತಂದ್ರೆ ಅಸ್ಥಿ, ಪರಮೇಶ್ವರ ಅಂತಂದ್ರೆ ಆ ಅಸ್ಥಿಯೊಳಗನ ಪ್ರತಿ ಸಮಯದ ಪರ್ಯಾಯಗಳ ರಮಿಸುವುದ, ಕ್ರೀಡಿಸುವುದ, ಆನಂದಿಸುವುದ, ಅಲ್ಲೇ ಉಳಿಯುವುದ. ಇದು ಪರಮಬ್ರಹ್ಮ ಪರಮೇಶ್ವರ, ಪರಬ್ರಹ್ಮ ಪರಮೇಶ್ವರ ಅಥವಾ ಜೀವಾಸ್ತಿಕಾಯ. ಎಲ್ಲರ ಇರುವ ಮಾತಿಲ್ರಿ. ಅಸ್ಥಿ ಅಂದ್ರೆ ಎಲ್ಲರೇ ಇದ್ದೇ ಇದೆ, ನಿಗೋಧದೊಳಗರೆ ಇದೆ, ಚತುರ್ಗತಿಯಲ್ಲಿ ಎಲ್ಲಿ ಬೇಕಾದಲ್ಲೂ ಇದೆ, ಎಂದೂ ನಾಶ ಆಗುವುದಿಲ್ಲ, ಸಿದ್ಧಾಲಯದಲ್ಲೇನೂ ಇದೆ. ಇದೆ ಆದರೆ ಹೇಗಿದೆ? ಅಲ್ಲೇ ಭಾವಕಲಂಕದ ಪ್ರಚುರತೆಗೆ ತನ್ನನ್ನು ತಾನು ಗುರಿಪಡಿಸಿ ಅನಂತ ದುಃಖದ ಅನುಭವ ಮಾಡ್ತಾ ಇದೆ. ಅಲ್ಲಿ ತನ್ನ ಸ್ವಭಾವದೊಳಗ ಪರಮ ಪುರುಷಾರ್ಥದ ಪೂರ್ವಕ ಪ್ರತಿ ಸಮಯ ಪ್ರತಿ ಸಮಯ ಪ್ರತಿ ಸಮಯ ಆನಂದದ ಅನುಭವ ಮಾಡ್ತಾ ಇದೆ, ಶಾಂತಿಯ ಅನುಭವ ಮಾಡ್ತಾ ಇದೆ, ತೃಪ್ತಿಯ ಅನುಭವ ಮಾಡ್ತಾ ಇದೆ, ಅನುಪಮ ಸುಖದ ಅನುಭವ ಮಾಡ್ತಾ ಇದೆ. ಅದರ ಕರ್ತ ಯಾರ್ರಿ? ಮಹಾವೀರ ಸ್ವಾಮಿಗೆ ಆ ಸಿದ್ಧ ಪರ್ಯಾಯವನ್ನು ಕರುಣಿಸಿದವರು ಯಾರು? ಅದನ್ನು ಮಾಡಿಕೊಟ್ಟವರು ಯಾರ್ರಿ? ಮತ್ತು ಪುರೂರವ ಭಿಲ್ಲ ಯಾವೆಳ್ಳದೊಳಗೆ ಇದ್ದ ಅಲ್ಲಿಂದ ಮರೀಚಿಯವರೆಗೆ ಗಮನ ಮಾಡಿದವರು ಯಾರ? ಪ್ರವಾಸ ಮಾಡಿದವರು ಯಾರು? ಅದರ ಸೃಷ್ಟಿ, ಅದರ ಕರ್ತ ಯಾರ್ರಿ? ಸ್ವಯಂ ಆಚೆ. ಅಂದ್ರೆ ಅವನು ಪರಮ ಬ್ರಹ್ಮ. ಎಂಥ ಸಾಮರ್ಥ್ಯ ಉಳ್ಳವ, ಅದನ್ನು ಎಂಥ ಸಾಮರ್ಥ್ಯ ಉಳ್ಳವ. ಬೇಕಾದ್ರೆ ನಿಗೋದಕ್ಕನ್ನು ತೊಗೊಂಡು ಹೋಗ್ಬೋದು, ಬೇಕಾದ್ರೆ ನರಕಕ್ಕನ್ನು ತೊಗೊಂಡು ಹೋಗ್ಬೋದು, ಬೇಕಾದ್ರೆ ಮೋಕ್ಷಕ್ಕನ್ನು ತೊಗೊಂಡು ಹೋಗ್ಬೋದು. ಸ್ವರ್ಗ ಮನುಷ್ಯ ಗತಿಗಳದ ಮಾತನೇ ಇಲ್ಲ. 2000 ಸಾಗರೋಪಮ ವರ್ಷಗಳವರೆಗೆ ಮಾತ್ರ ಉತ್ಕೃಷ್ಟ ಅಂತಂದ್ರೆ ಈ ಜೀವತ್ರಸ ಅವಸ್ಥೆಯಲ್ಲಿ ಉಳಿಯಬಹುದು. ಎಷ್ಟೋ ಬಾರಿ ಹೇಳಿದ್ದು ಇದೆ ರೀ, ಚರ್ಚೆ ಮಾಡಿದ್ದು ಇದೆ, ಮನಸ್ಸಿಗೆ ಖಾತ್ರಿ ಮಾಡಿಕೊಂಡದ್ದು ಇಲ್ಲ. ತನ್ನ ರಚನೆ ಮಾಡುವಂಥವ್ ತಾನೇ ಇದ್ದಾನ್ರಿ. ಯಾರಿದ್ದಾರೆ ಹೇಳ್ರಿ? ಯಾರು ರಚನೆ ಮಾಡೋದು ಸಾಧ್ಯ ಅವನನ್ನು? ಧರ್ಮದ ಸಲುವಾಗಿ ಮೊದಲೇನು ಮಾಡೋದ ಅನ್ನೋದಿಲ್ಲಿ ಹೇಳಿದಾರಲ್ಲ, ಅದನ್ನೇನು ಓದುವುದಿಲ್ಲ. ಸುಖದ ಮಾರ್ಗವು ಪರಿಶಿಷ್ಟ ಇದೆ. ಮೊದಲನೇ ಅಧ್ಯಾಯ ಆದ ನಂತರ ಮೋಕ್ಷಶಾಸ್ತ್ರದೊಳಗೆ ಪರಿಶಿಷ್ಟ ಇದೆ. ನಮಗೆ ಸೂತ್ರ ಗಾಥೆ ಸ್ವಲ್ಪ ಜಡ ಅನಿಸಿದ್ರೂ ಕೂಡ ಇಂಥ ಗದ್ಯಮಯ ವಿವೇಚನೆ ಅತ್ಯಂತ ಸುಲಭ ಇದೆ. ಒಂದು ವೇಳೆ ಸುಖದ ಮಾರ್ಗವು ಸತ್ಯ ತಿಳಿವು, ವಿಕಾರದ ಫಲ ಜಡ. ಸುಖದ ಮಾರ್ಗವು ಹೆಡ್ಡಿಂಗ್ ಇದೆ ರೀ. ಸುಖದ ಮಾರ್ಗವು ಸತ್ಯ ತಿಳಿವು ಅರ್ಥಾತ್ ಯಥಾರ್ಥ ತಿಳಿಯುವಿಕೆ, ತಿಳುವಳಿಕೆ. ವಿಕಾರದ ಫಲ ಜಡ. ವಿಕಾರ ಯಾವುದಿದೆ? ಶುಭನೂ ವಿಕಾರನೇ ಇದೆಯಲ್ಲ, ಅದರ ಫಲ ಏನಾಗ್ತಿದೆ? ಜಡ. ಶರೀರ ನಿರೋಗಿ ಇರೋದು ಇದೇನಿದೆ ರೀ? ವಿಕಾರದ ಫಲ ಇದೆ. ಶರೀರ ರೋಗಿ ಇರೋದಂತೂ ವಿಕಾರದ ಫಲ ಇದೇನೇ ಇದೆ. ಆದರೆ ಶರೀರ ನಿರೋಗಿ ಇರೋದ ವಿಕಾರದ ಫಲ ಇದೆ. ಒಂದು ವೇಳೆ ಆತ್ಮನ ನಿಜವಾದ ರುಚಿ ಉಂಟಾದರೆ, ತಿಳಿದುಕೊಳ್ಳುವ ಮಾರ್ಗವನ್ನು ಸ್ವೀಕರಿಸಿದಲ್ಲದೆ ಇರುವುದಿಲ್ಲ. ಸತ್ಯವನ್ನು ಬಯಸುತ್ತಿದ್ದರೆ, ಸುಖವನ್ನು ಬಯಸುತ್ತಿದ್ದರೆ ಇದೇ ಮಾರ್ಗವಿದೆ. ಇದರಲ್ಲಿ ಎಲ್ಲ ಹಿಂದೆ ಬಂದು ಹೋಗಿದೆ. 2000 ಸಾಗರೋಪಮ ವರ್ಷ ಮಾತ್ರ ಇವು ನಿಗೋಧದಿಂದ ಬಂದರ ಹೊರಗೆ ಬರಬಹುದಾಗಿದೆ. ಒಂದು ಮಾತು ಹೀಗಿದೆ ಸಿದ್ಧಾಂತ ಗ್ರಂಥಗಳಲ್ಲಿ, ಒಟ್ಟಿನಲ್ಲಿ ನಿಶ್ಚಯದಿಂದ ಜೀವ 2 ಆದವ್ರೆ. ಯಾವ? ಒಂದು ನಿಗೋಧಿ, ಒಂದು ಸಿದ್ಧರೆ. ಇವೆಲ್ಲ ವ್ಯವಹಾರ ರಾಶಿ ಅಂತಾರ್ರಿ. ನಮ್ಮ ಎಲ್ಲ ತ್ರಸ ಅವಸ್ಥೆಯಲ್ಲಿ ಇದಾವ್ರಲ್ಲ ಅವುಗಳನ್ನು ವ್ಯವಹಾರ ರಾಶಿ ಅಂತಾರೆ. ನಿಶ್ಚಯದಿಂದ 2, ಇದು ಸಂಸಾರಿ, ಅದು ಸಿದ್ಧ. ಶಾಶ್ವತವಾಗಿರುವಂತಹ ಸ್ಥಾನಗಳ 2. 2020 ಮುಗಿತಾ ಇದೆ. ಮುಗಿದ್ರೆ ಒಳ್ಳೆಯದಲ್ಲ, ಯಾವಾಗ 21 ಬರ್ತಿದ್ವಿ.
2 ಏನು ಹೇಳ್ತಿದ್ದೀರಿ? 2000 ಸಾಗರ ಏನಿದೆ ಅದು 0 ಆಗ್ತಿದೆ ನೋಡಪ್ಪ. 2000 ಸಾಗರ ವರ್ಷದೊಳಗೆ ಯಾವ ಜೀವ ಮತ್ತು ದೇಹ 2 ಇದಾವೆ ಅಂತ ಹೇಳಿ ತಿಳಿಲಿಲ್ಲ ಅಂತಂದ್ರೆ ನಿನ್ನ ಜೀವನ 0 ಇದೆ. 2 ಆ 2 ಅಂಕಿ ಏನು ಹೇಳ್ತಿದೆ? 2000 ಸಾಗರೋಪಮದ ನಿನ್ನ ತ್ರಸ ಅವಸ್ಥೆ ಪೂರ್ಣತೆಯ ಕಡೆಗೆ ನಡೀತಾ ಇದೆ ನಿರಂತರ. ಅದು ಮುಗಿದು ಹೋಗ್ತಿದೆ 0 ಆಗಿಬಿಡ್ತಿದೆ. ಹಾಗಾದರೆ ಏನು ಉಳಿತಿದೆ? ಅನಂತ ಕಾಲ ನಿಗೋಧದಲ್ಲಿ. ಅನಂತ ಕಥೆ ಅಲ್ಲ, ಯಾರ್ದು ಉದಾಹರಣೆ ಅಲ್ಲ. ಅನಂತ ಕಾಲ ನಿಗೋಧದಲ್ಲಿ 0 ಏನ? ನಿನ್ನ ಪಾಲಿಗೆ ನಿನ್ನ ಇರುವಿಕೆಯನ್ನು ತಿಳಿಯೋದ 0 ಆಗಿಬಿಡ್ತಿದೆ. ಅನಂತ ಕಾಲದವರೆಗೆ ನೀನು ಸಂಸಾರ ರಾಶಿಯೊಳಗ, ದುಃಖ ರಾಶಿಯೊಳಗ ಮುಳುಗಿ ಹೋಗ್ತಿ, ಕಳೆದು ಹೋಗ್ತಿ. ನಿನ್ನ ಪರಿಚಯ ನಿನಗೆ ಆಗೋದು ಸಾಧ್ಯ ಆಗುತ್ತಿಲ್ಲ. 2000 ಸಾಗರೋಪಮದ ನಿನ್ನ ಜೀವನ, ತ್ರಸ ಜೀವನ ಪೂರ್ಣ ಆಗ್ತಾ ಇದೆ. ಅದು ಪೂರ್ಣ ಆಯಿತು ಅಂತಂದ್ರೆ ನೀನು ಬರಿಗೈ, ನಿನ್ನಲ್ಲೇ ಏನೂ ಇಲ್ಲ, 0 ಉಳಿದು. ಆಮೇಲೆ ಮತ್ತೆ 20 ಇದೆಯಲ್ಲ, ಅದು 20 ಏನು ಹೇಳ್ತಿದೆ? ದೇಹ ಮತ್ತು ಜೀವ 2 ಇದಾವೆ ಅಂಥೇಳಿ ತಿಳಿಯುವ ಕಾರ್ಯ ನೀನು ಮಾಡಲಿಲ್ಲ ಅಂತಂದ್ರೆ ನಿನ್ನ ಜೀವನಕ್ಕೆ ಯಾವ ಬೆಲೆನೂ ಇಲ್ಲ. ಎಷ್ಟು ಸ್ವಾಧ್ಯಾಯ ಮಾಡಿದಿ, ಎಷ್ಟು ಜಪ ಮಾಡಿದಿ, ಎಷ್ಟು ನೌಕರಿ ಮಾಡಿದಿ, ಎಷ್ಟು ದಾನ ಕೊಟ್ಟು, ಎಲ್ಲೆಲ್ಲಿ ಹೆಸರು ಬರ್ಸಿ ಬಂದಿ, ಏನೂ ಉಪಯೋಗ ಇಲ್ಲ. ತಪ ಮಾಡಿದಿ, ಗ್ರಂಥ ರಚನೆ ಮಾಡಿದಿ, ಗ್ರಂಥದ ಅನುವಾದ ಮಾಡಿದಿ, ಏನಿಲ್ಲ. 2 ಅಂಥೇಳಿ ತಿಳಿಬೇಕಾಗಿತ್ತು. ಅದನ್ನು ತಿಳಿಯದೆ ನಿನ್ನ ಜೀವನ ಮುಗೀತು ಅಂತಂದ್ರೆ ಬರೀ 0. ಏನು ಹೇಳ್ತಾ ಇದ್ದಾರೆ? ಒಂದು ವೇಳೆ ಆತ್ಮನ ನಿಜವಾದ ರುಚಿಯುಂಟಾದರೆ ತಿಳಿದುಕೊಳ್ಳುವ ಮಾರ್ಗವನ್ನು ಸ್ವೀಕರಿಸಿದಲ್ಲದೆ ಇರುವುದಿಲ್ಲ. ರುಚಿಯುಂಟಾದರೆ ತಿಳ್ಕೊಳ್ಳುವ ಮಾರ್ಗವನ್ನು ಸ್ವೀಕಾರ ಮಾಡದ ಉಳಿಯುವ ಸಾಧ್ಯತೆ ಇಲ್ಲ. ನಿನಗೆ ಒಂದು ವೇಳೆ ಆತ್ಮನ ನಿಜವಾದ ರುಚಿ ಉಂಟಾದರೆ ಹೇಗಿದ್ದಾನೆ ಆತ್ಮ, ಹೇಗಿದ್ದಾನೆ, ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಯಾಕೆ ಹಾಗೆ ಮಾಡ್ತಾ ಇದ್ದಾನೆ, ಇದನ್ನು ತಿಳ್ಕೊಳ್ಳುವ ರುಚಿ, ತಿಳ್ಕೊಳ್ಳುವ ಪ್ರಯತ್ನ ಮಾಡಿದಲ್ಲದೆ ನೀನು ಉಳಿಯೋ ಸಾಧ್ಯ ಇಲ್ಲ. ಮತ್ತೇನು ಹೇಳ್ತಾರೆ? ಸತ್ಯವನ್ನು ಬಯಸುತ್ತಿದ್ದರೆ, ಸುಖವನ್ನು ಬಯಸುತ್ತಿದ್ದರೆ ಇದೇ ಮಾರ್ಗವಿದೆ. ಸತ್ಯವನ್ನು ಬಯಸುತ್ತಿದ್ದರೆ, ಸುಖವನ್ನು ಬಯಸುತ್ತಿದ್ದರೆ, ಸತ್ಯ ಯಾವುದ? ನಾನು ಚೈತನ್ಯ 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 ಸ್ವರೂಪದ ಅರೂಪಿ ಪದಾರ್ಥ ಇದ್ದೇನೆ, ಇದು ಸತ್ಯ ಇದೆ. ಸುಖವನ್ನು ಬಯಸುತ್ತಿದ್ದರೆ, ಹಾಗಾದರೆ ನಿರಾಕುಲ ಶಾಂತಿಯನ್ನು, ವಾಸ್ತವಿಕ ಸುಖವನ್ನು, ಯಾವ ಸುಖ ಶಬ್ದದ ವಾಚ್ಯ ರೂಪದ ವಿಷಯ ಇದೆಯೋ, ಸುಖ ಶಬ್ದ ಅನೇಕ ರೀತಿಯಿಂದ ಪ್ರಯೋಗಿಸಲ್ಪಡ್ತಿದೆ. ಆದರೆ ವಾಸ್ತವಿಕವಾಗಿ ಸುಖ ಶಬ್ದದ ವಾಚ್ಯ ರೂಪದ ವಿಷಯ ಏನಿದೆ, ಯಾವ ವಾಚ್ಯದ ವಾಚಕ ಇದೆ ಅದು ಸುಖ ಶಬ್ದ, ಯಾವ ವಾಚ್ಯದ್ದು? ಆಂತರ್ಯದಲ್ಲಿ ನಿರಾಕುಲ ನಿರಾಕುಲ ನಿರ್ವಿಕಲ್ಪ ನಿರ್ಭಾರ ಶಾಂತಿ ಶಾಂತಿ, ನಿಸ್ತರಂಗ ನಿಸ್ತರಂಗ ಆಳ ಅಗಾಧ ಸಹಜ ಜ್ಞಾನ. ಈಗ ಸುಖವೆಂಬ ಆ ವಾಚಕ ಶಬ್ದ ಇದೆಯಲ್ಲ, ಅದರದ ವಾಚ್ಯಭೂತ ವಸ್ತು ಇತ್ತು. ಅದಕ್ಕೆ ಸುಖವನ್ನು ಬಯಸುತ್ತಿದ್ದರೆ, ಸತ್ಯವನ್ನು ಬಯಸುತ್ತಿದ್ದರೆ ಇದೇ ಮಾರ್ಗವಿದೆ. ಮುಂದೆ ಹೇಳ್ತಾರೆ, ತಿಳಿದುಕೊಳ್ಳುವಲ್ಲಿ ಬೇಕಾದರೆ ಸಮಯ ತಗಲಬಹುದು. ತಕ್ಷಣ ತಿಳಿದು ಬರುವುದಿಲ್ಲ, ಸಮಯ ಬೇಕಾಗಬಹುದು, ತಗಲಬಹುದು. ಸಮಯ ಬೇಕಾಗ್ತಿದೆ ಅಂತ ಹೇಳಲಿಲ್ಲ, ಬೇಕಾಗಬಹುದು. ಯಾಕಂದ್ರೆ ನಿನ್ನ ರುಚಿ ಎಷ್ಟಿದೆ ಅದರ ಅನುಗುಣವಾಗಿ ತಿಳಿದು ಬರುತ್ತಿದೆ.
ಸಮಯ ತಗಲಬಹುದಾಗಿದೆ. ಆದರೆ ಸತ್ಯ ತಿಳಿದುಕೊಳ್ಳುವ ಮಾರ್ಗವನ್ನಂತೂ ಗ್ರಹಣ ಮಾಡಬೇಕಾಗುತ್ತೆ. ಸತ್ಯವನ್ನು ತಿಳ್ಕೊಳ್ಳುವ ಮಾರ್ಗವನ್ನಂತೂ ನೀನು ಏನು ಮಾಡಬೇಕಾಗುವುದ? ಗ್ರಹಣ ಮಾಡಬೇಕು. ಮಾರ್ಗ ಯಾವುದ್ರಿ? ಯಾವುದು ಮಾರ್ಗ? ನಿನಗೆ ಸತ್ಯ ಬೇಕಾಗಿದ್ರ, ಸುಖ ಬೇಕಾಗಿದ್ರ ಜ್ಞಾನದ ಮಾರ್ಗದೊಳಗೆ ಬರಲಿಕ್ಕೆ ಬೇಕು. ನಿನ್ನೆ ಬಂತರಲ್ಲ ವಿಷಯ, ಅದರ ಸಲುವಾಗಿ ಇರ್ತದೆ. ಜ್ಞಾನದ ಮಾರ್ಗದೊಳಗೆ ಬರಬೇಕಾಗಿದೆ. ನಾವು ಒಮ್ಮೆ ಕ್ರಿಯೆಯ ಮಾರ್ಗದೊಳಗೆ ಹೋಗ್ತೇವೆ, ಒಮ್ಮೆ ಅತತ್ವ ಶ್ರದ್ಧೆಯ ಬಲ ಎಲ್ಲಿ ರಾರಾಜಿಸ್ತಿದೆಯೋ ಅಲ್ಲಿ ತೊಡಗಿ ಬಿಡ್ತೇವೆ. ಒಮ್ಮೆ ಕಷಾಯದ ಮಾರ್ಗದಲ್ಲಿ ಹೋಗ್ತೇವೆ. ಈ ಅತತ್ವ ಶ್ರದ್ಧೆ, ಕಷಾಯ ಮತ್ತು ಕ್ರಿಯೆ, ಒಮ್ಮೆ ಕ್ರಿಯೆಯ ಮಾರ್ಗದ, ನಾವು ಜ್ಞಾನದ ಮಾರ್ಗ ಬೇಕಿಲ್ಲ ವಿಜಯಣ್ಣ. ಒಮ್ಮೆ ಕ್ರಿಯೆಯ ಮಾರ್ಗದಲ್ಲಿ ಹೋಗ್ತೇವೆ. ಇಲ್ಲ ಅಂತಂದ್ರೆ ಅತತ್ವ ಶ್ರದ್ಧೆ ಇದೆಯಲ್ಲ, ಅದುವೇ ನಿರಂತರ ಬಲಿಷ್ಠ ಆಗುವ ಹಾಗೆ ಯಾವ ಮಾರ್ಗ ರಾರಾಜಿಸ್ತಾ ಇದೆಯೋ ಅಲ್ಲಿ ಇರ್ತೇವೆ, ಉಳಿತೇವೆ, ಬಹಳ ಕಾಲ ಅಲ್ಲೇ ಇರ್ತೇವೆ. ಇನ್ನೊಂದೇನಿದೆ, ಅದು ಕಷಾಯದ ಮಾರ್ಗ. ಈ ಮೂರರೊಳಗ ನಮಗೆ ಜ್ಞಾನದ ಮಾರ್ಗ ಗೋಚರಿಸ್ತಾನೆ ಇಲ್ಲ. ಧರ್ಮ ಅಂದ್ಕೊಂಡ್ಲೆ ಏನ್ರಿ? ಕ್ರಿಯೆ. ಉಳಿದ ಹಾಗೆ ಆ ಕ್ರಿಯೆ ಮುಗೀತು ಅಂತಂದ್ರೆ ಅತತ್ವ ಶ್ರದ್ಧೆ. ಅತತ್ವ ಶ್ರದ್ಧೆ ರಾರಾಜಿಸ್ತಾ ಇರುವಂಥ ಮಾರ್ಗದೊಳಗ ಮಧ್ಯದಲ್ಲಿ ಕಷಾಯಗಳ ಪ್ರಾಬಲ್ಯತೆ ಕಂಡು ಬರ್ತಿದ್ದೀರಿ. ಇಷ್ಟು ಬಿಟ್ಟು ನಮ್ಮ ಜೀವನ ಏನಿದೆ? ನಿರಂತರ ರಾಜಮಾರ್ಗ ಯಾವುದಿದೆ ಅಂತಂದ್ರೆ ಅತತ್ವ ಶ್ರದ್ಧೆಯ ಮಾರ್ಗ. ಅಲ್ಲಿ ಮಧ್ಯದೊಳಗ ಏನದಾವು ಅಂತಂದ್ರೆ ಅವು ಕಷಾಯದ ಮಾರ್ಗ. ತಂಗುಧಾಮದವ್ರೆ ಅವ ಆ ರಾಜಮಾರ್ಗದೊಳಗ. ಕೆಲಕಾಲ ಉಳಿಯುವಂಥ, ರಮಿಸುವಂಥ ಕಷಾಯ. ಆಮೇಲೆ ಉಳಿದದ್ದು ನಿವೃತ್ತಿ ಮಾರ್ಗದೊಳಗೆ ಕ್ರಿಯೆ ಇದೆ ರೀ. ನೇಮಿಚಂದ ಸಿದ್ಧಾಂತಿ ದೇವ ಹೇಳಿದ ಪ್ರಕಾರ ಯಾವ ಚೇಷ್ಟೆಯನ್ನು ಮಾಡಬೇಡ, ಯಾವ ಚಿಂತೆಯನ್ನು ಮಾಡಬೇಡ, ಯಾವ ಶಬ್ದವನ್ನು ಆಡಬೇಡ. ಇದರ ಅರ್ಥ ಕ್ರಿಯೆ ಮಾಡಬೇಡ ಅಂತಲ್ಲ. ಕ್ರಿಯೆ ಮಾಡೇ ಇಲ್ಲ ನೀನು ಯಾವಾಗಲೂ. ಆದರೆ ಕ್ರಿಯೆಯ ಜೊತೆಗೆ ನಿನ್ನ ಜ್ಞಾನೋಪಯೋಗವನ್ನು ಒಂದು ಮಾಡ್ತಾ ಇದೆಯಲ್ಲ, ಅದು ಮಾಡಬೇಡ. ಚಿಂತನದೊಳಗ ನಿನ್ನ ಜ್ಞಾನ ಸ್ವಭಾವವನ್ನು ಮರೆತು ಬಿಡ್ತಾ ಇದ್ದೆಯಲ್ಲ, ಅದು ಮಾಡಬೇಡ. ತಾತ್ಪರ್ಯ ಇದೆ ರೀ. ಅದ ಚಿಂತನೆ ಮಾಡಬೇಡ ಅಂಥೇಳಿ ಮಾತಿಲ್ರಿ. ಇಲ್ಲಿ ಕಲಶ ಟೀಕಾದೊಳಗನು 108ನೇ ಕಲಶ 107ನೇ ಕಲಶ ಬರೋದೈತಲ್ಲ, ಅಲ್ಲಿ ಅಂತರ್ಜಲ್ಪ ಬಹಿರ್ಜಲ್ಪ ಎಲ್ಲ ಹೇಳಿದ್ದಾರೆ. ಅಂತರ್ಜಲ್ಪ ಬಹಿರ್ಜಲ್ಪ ಅದನ್ನು ಬಿಟ್ಟುಕೊಡುವ ಮಾತಿಲ್ಲ, ನಡೆಸ್ಕೊಂಡು ಹೋಗುವ ಮಾತಿಲ್ಲ. ಆದರೆ ಅದರ ಜೊತೆಗೆ ಉಪಯೋಗದ ಏಕಾಗ್ರತೆ ಮಾಡದೇ ಇರುವ ಮಾತಿದೆ ರೀ. ಇವು ಬೇರೆ ಏನು ಮಾಡೋದನ್ನೇ ಇಲ್ರಿ. ಪರದ್ರವ್ಯ ಪರಭಾವದ ಜೊತೆಗೆ ಉಪಯೋಗವನ್ನು ಒಂದು ಮಾಡ್ತಾ ಇದ್ದಾನೆ ಅಷ್ಟೇ. ಅಷ್ಟು ಮಾಡಬೇಡ ಅಂಥೇಳಿ ಹೇಳ್ತಾ ಇದ್ದಾರೆ. ಅಷ್ಟು ಮಾಡದೇ ಇದ್ರೆ ನಿನ್ನ ಸುಖದ ಮಾರ್ಗ ನಿನಗೆ ಗೋಚರಿಸ್ತಿದೆ. ನಿನ್ನ ಸುಖದ ಮಾರ್ಗದಲ್ಲಿ ನೀನು ಸುಲಭವಾಗಿ ಗಮನ ಮಾಡಬಹುದಾಗಿದೆ. ಇಲ್ಲಿ ಜ್ಞಾನದ ಮಾರ್ಗ ಹೇಳ್ತಾ ಇದ್ದಾರೆ, ಕ್ರಿಯೆಯ ಮಾರ್ಗ ಹೇಳಲಿಲ್ಲ. ಕ್ರಿಯೆ ಮಾಡಬೇಡ ಅಂಥೇಳಿ ಹೇಳೇ ಇಲ್ರಿ ಅವರ. ಕ್ರಿಯೆ ಮಾಡು ಅಂಥೇಳಿನೂ ಹೇಳುವುದಿಲ್ರಿ. ಹೇಳಿದಾರೇನ್ರಿ? ಚರಣಾನಿಯೋಗದಗಳು ಹೇಳಿದಾರಲ್ಲ, ಕ್ರಿಯೆ ಮಾಡ್ಲಿಕ್ಕೆ ಹೇಳಿದಾರಲ್ಲ. ಮುನಿವ್ರತ ಶ್ರಾವಕ ವ್ರತಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಮಾಡಂಥೇಳಿ ಹೇಳಿದಾರೇನ್ರಿ?
ಮಾಡಂತೇಳಿ ಹೇಳಿದಾರಂತೆ. ತಿಳಿಸಿ ಕೊಟ್ಟಿದ್ದರು. ಇದರ ಅರ್ಥ ಇವ ಆಂತರ್ಯದ ವಸ್ತುವನ್ನು, ಬಹಿರ್ಮುಖ ಭಾವವನ್ನು, ಬಹಿರ್ಮುಖ ಭಾವದ ವಿಷಯವಾದಂಥ ಪರಪದಾರ್ಥಗಳನ್ನು ಯಾವಾಗ ಪ್ರತಿಯೊಂದನ್ನು ಹೇಗಿದೆಯೋ ಹಾಗೆ ತಿಳಿಯುವ ಕಾರ್ಯ ಮಾಡ್ತಾನೋ, ಆಗ ಆ ಬಹಿರ್ಮುಖ ದೃಷ್ಟಿಯ ಬಲದಿಂದ ಬಾಹ್ಯ ವಿಷಯಗಳಲ್ಲೇ ಪರವಸ್ತುಗಳಲ್ಲೇ ಪರಿಭ್ರಮಣ ಮಾಡ್ತಾ ಇರುವಂಥ ಯಾವ ಉಪಯೋಗ ಇದೆ ಅಥವಾ ಚಿತ್ತದ ವೃತ್ತಿ ಇದೆ, ಅದರ ಆಂತರ್ಯದ ಕಡೆಗೆ ಏನಾಗ್ತಿದೆ, ಆಕರ್ಷಿತ ಆಗ್ತಿದೆ, ಆಂತರ್ಯದ ಕಡೆಗೆ ಉದ್ಯಮಶೀಲ ಆಗ್ತಿದೆ. ಅದರ ಹೆಸರು ಶ್ರಾವಕ ವ್ರತ ಮತ್ತು ಮುನಿ ವ್ರತ ಇದೆ. ನಿಜವಾಗಿ ವ್ರತಗಳನ್ನೇನು ಹೇಳ್ತಾರಲ್ಲ, ಅದು ಧರ್ಮದ ಮಾತಿಲ್ಲ, ಅದು ಅಶಕ್ತತೆಯ ಮಾತಿದೆ ರೀ. ಪಂಚ ಅಣುವ್ರತ ಅಥವಾ ಪಂಚ ಮಹಾವ್ರತ ಇದೆಯಲ್ಲ, ಅದು ಭೂಷಣದ ಮಾತಿದೆ, ಅಶಕ್ತತೆಯ ದುರ್ಬಲತೆಯ ಮಾತಿದೆ. ಸ್ವಭಾವದಲ್ಲಿ ಸ್ಥಿರ ಉಳಿಯುವುದಾಗುವುದಿಲ್ಲ, ಸ್ವಭಾವವನ್ನೇ ಸತತ ದೃಷ್ಟಿಯೊಳಗೆ ಇಡೋದಾಗುವುದಿಲ್ಲ ಅಂಥೇಳಿ ಆ ಎಲ್ಲ ವ್ರತಗಳನ್ನು ಅವನಿಗೆ ಹೇಳಿದಾರನ್ರಿ ಅಥವಾ ಅವನಲ್ಲಿ ಇರ್ತಾವನ್ರಿ. ಅದು ಅನಿವಾರ್ಯ ಐತಿ ಅನ್ನೋದು ವ್ಯವಹಾರದ ಕಥನೆ ಐತ್ರಿ. ಅನಿವಾರ್ಯ ಅಂಥೇಳಿ ಏನು ಶಬ್ದ ಇದೆಯಲ್ಲ, ಅದನ್ನು ಮಾಡಬೇಕಾದದ್ದು ಅನಿವಾರ್ಯ ಅಲ್ರಿ ಅಣ್ಣ. ಅನಿವಾರ್ಯ ಶಬ್ದದ ತಾತ್ಪರ್ಯ ಅದು ಆಗತಾ ಇಲ್ಲ, ಇನ್ನೇನು ಮಾಡೋದಾ ಅಂಥೇಳಿ ಅದು ಅನಿವಾರ್ಯತೆಯಿಂದ ಆಗ್ತಾ ಇದೆ. ಈಗ ಮಾತು ಆ ಅನಿವಾರ್ಯ ಶಬ್ದದ ತಾತ್ಪರ್ಯ ಆ ಭೂಮಿಕೆಯೊಳಗೆ ಅನಿವಾರ್ಯವಾಗಿ ಮಾಡಲೇಬೇಕಾಗಿದೆ ಹೀಗಿಲ್ಲ. ಆದ್ರೆ ಅವನ ಯಾವ ಆಂತರ್ಯದ ಭೂಮಿಕೆಯೊಳಗ ಆ ನಿಜ ವಸ್ತು, ಆ ಶುದ್ಧ ಚೈತನ್ಯ ಪ್ರಭು, ಆ ಜ್ಞಾನಪುಂಜ, ಆ ಪರಬ್ರಹ್ಮ ಪರಮೇಶ್ವರ, ಆ ಪವಿತ್ರ ಪದಾರ್ಥದ ಕುರಿತು ಯಾವ ಪ್ರಕಾರ ಸ್ಥಿರತೆ ಪ್ರತಿ ಸಮಯದ ಪರ್ಯಾಯ ಸ್ಥಿರ ಆಗಬೇಕಾಗಿದೆಯೋ ಅದು ಆಗ್ತಾ ಇಲ್ಲ ಅಂಥೇಳಿ ಅನಿವಾರ್ಯವಾಗಿ ಇನ್ನು ಬೇರೆ ಏನು ಮಾಡೋದ ಅಂಥೇಳಿ ಅಲ್ಲಿ ಇದಂತೆ. ಇಲ್ಲಿ ಮಾರ್ಗವನ್ನು ತಿಳಿಯೋದು ಬೇಕು ಅಂಥೇಳಿ ಹೇಳ್ತಾರೆ. ತಿಳಿದುಕೊಳ್ಳುವ ಮಾರ್ಗವನ್ನಂತೂ ಗ್ರಹಣ ಮಾಡಬೇಕು. ಟೋಡರ್ಮಲ್ ರೀ ಮಲ್ಲರ ಅದರ ಸಲುವಾಗೇನ ಸ್ಪಷ್ಟಪಡಿಸಿದ್ದಾರೆ. ಜಿನಾಗಮದಲ್ಲಿ ಎಲ್ಲಿಯೂ ನಿನಗ ವ್ರತ ಸ್ವೀಕಾರ ಮಾಡಬೇಕು ಅಂಥೇಳಿ, ಪ್ರತಿಜ್ಞೆ ಸ್ವೀಕಾರ ಮಾಡಬೇಕು ಅಂಥೇಳಿ ಹೇಳಿಯೇ ಇಲ್ಲ. ಆದರೆ ಹೇಳಿದಾರೆ ಏನ ಅಂತಂದ್ರೆ, ಸ್ವೀಕಾರ ಮಾಡಿದಂಥ ಪ್ರತಿಜ್ಞೆಯನ್ನು ಮುರಿದು ಹಾಕಬಾರ್ದು, ಭಂಗ ಬರಗೊಡಬಾರದು, ಇಷ್ಟು ಹೇಳ್ತಾರೆ. ಪ್ರತಿಜ್ಞೆ ಯಾರು ಮಾಡ್ತಾರೆ? ಯಾವುದರದ್ದು ಮಾಡ್ತಾರೆ? ಯಾವುದರದ್ದು ಮಾಡ್ತಾರೆ? ಪ್ರತಿಜ್ಞೆ ಯಾರು ಮಾಡ್ತಾರೆ? ಯಾರಿಗೆ ಪ್ರತಿಜ್ಞೆ ಮಾಡುವ ಅಧಿಕಾರ ಇದೆ? ಯಾರಿಗಿದೆ ಪ್ರತಿಜ್ಞೆ ಸ್ವೀಕಾರ ಮಾಡುವ ಅಧಿಕಾರ? ಯಾರಿಗಿದೆ? ಯಾವ ಜೀವನಿಗೆ ಆತ್ಮತತ್ವ ಪರತತ್ವಗಳ ಕುರಿತು ಗಾಢವಾದ ಶ್ರದ್ಧೆ ಇದೆಯೋ, ಯಾವ ಜೀವದ ಸಮ್ಯಕ್ ಜ್ಞಾನ ಸದೈವ ಪ್ರಮಾದರಹಿತ ಇದೆಯೋ, ಆ ಜೀವಕ್ಕೆ ಪ್ರತಿಜ್ಞೆ ಮಾಡುವ ಅಧಿಕಾರ ಇದೆ. ನಾವು ಸ್ವಯಂ ಮಾಡ್ತಾನ್ರಿ, ಯಾರೂ ಅವನಿಗೆ ಪ್ರತಿಜ್ಞೆ ಮಾಡಿಸುವುದಿಲ್ಲ, ವ್ರತ ಕೊಡುವುದಿಲ್ಲ, ಪ್ರತಿಜ್ಞೆ ಯಾರೂ ಮಾಡಿಸುವುದಿಲ್ಲ. ಅಲ್ಲಿ ದೀಕ್ಷಾವಿಧಿ ಹೇಳಿದಾರಲ್ಲ ಪ್ರವಚನ ಸಾರಗಳು, ಎಂಥ ಆನಂದದ ಮಾತು. ಯಾರ ಹತ್ರ ಹೋಗಿ ಸ್ವೀಕಾರ ಮಾಡ್ತಾನೆ ಪ್ರತಿಜ್ಞೆ? ಕುಲ ರೂಪ ವಯ ವಿಶಿಷ್ಟನಾದ ಶ್ರಮಣರಿಗೆ ಅತಿ ಇಷ್ಟನಾದ ಅವನು ಸ್ವಯಂ ಶ್ರಮಣದನು. ಕುಲ ರೂಪ ವಯ ವಿಶಿಷ್ಟದನು. ಎಂಥ ಕುಲ, ಎಂಥ ರೂಪ,
ಎಂಥ ವಯಸ್ಸು, ರೂಪ ಎಂಥದ್ದು, ವಯಸ್ಸು ಎಂಥದ್ದು. ವ್ಯವಹಾರಕ್ಕೆ ಸಂಬಂಧಿಸಿದ ಹಾಗೆ ಶರೀರದನ್ನು ಮಾತು ಹೇಳ್ತಾರೆ. ಉತ್ತಮ ಕುಲೋತ್ಪನ್ನ ಇದ್ದಾನೆ, ಕ್ಷತ್ರಿಯ ಕುಲೋತ್ಪನ್ನ ಇದ್ದಾನೆ, ಜೈನ ಕುಲೋತ್ಪನ್ನ ಇದ್ದಾನೆ. ಗೃಹಸ್ಥಾವಸ್ಥೆಯಲ್ಲಿ ಯಾವುದೇ ಪ್ರಕಾರದ ಲೋಕನಿಂದೆ ಕಾರ್ಯ ಮಾಡಿದಂಥವು ಇಲ್ಲ. ಲೋಕನಿಂದೆ ಕಾರ್ಯ ಮಾಡಿಲ್ಲ. ಗೃಹಸ್ಥಾವಸ್ಥೆಯಲ್ಲಿ ವಯೋವಿಶಿಷ್ಟ, ತೀರ ವೃದ್ಧನೂ ಇಲ್ಲ, ತೀರ ಅಜ್ಞಾನ ಅನ್ನಿಸಿಕೊಳ್ಳುವಂಥ ಬಾಲಕನೂ ಇಲ್ಲ. ಇದು ಹೊರಗಿನ ಮಾತಿದೆ ರೀ. ಒಳಗಿನ ಮಾತಂತೂ ಅವನಿಗೆ ಅತೀಂದ್ರಿಯ ಆನಂದದ ಸಾಗರದಿಂದ ಹೊರಗೆ ಬರುವಂಥ ವೃದ್ಧಾಪ್ಯನೂ ಇಲ್ಲ, ಅತೀಂದ್ರಿಯ ಆನಂದದ ಸಾಗರದೊಳಗ ಉಳಿಯೋದು ಸಾಧ್ಯನೇ ಇಲ್ಲ ಅಂಥ ಚಂಚಲತೆಯ ಬಾಲ್ಯಾವಸ್ಥೆನೂ ಇಲ್ಲ. ತಿಳಿದಿದ್ದಾರೆ? ಅತೀಂದ್ರಿಯ ಆನಂದದ ಸಾಗರದಿಂದ ಹೊರಗೆ ಬರುವಂಥ ವೃದ್ಧಾಪ್ಯ, ಅಧಿಕತೆ, ವೃದ್ಧಿ ಸಾಗರ ತನ್ನ ಮೇರೆಯನ್ನು ಮೀರಿ ಉಕ್ಕಿ ಹರಿಯುವುದಿಲ್ಲ. ಅದಕ್ಕೆ ಅಂಥ ವೃದ್ಧಾಪ್ಯನೂ ಇಲ್ಲ. ಮತ್ತು ಅತೀಂದ್ರಿಯ ಆನಂದದ ಸಾಗರದೊಳಗ ಪ್ರವೇಶ ಮಾಡುವ ಅಥವಾ ಉಳಿಯದೇ ಇರುವಂಥ ಚಂಚಲತೆ ಎಂಬ ಬಾಲ್ಯಾವಸ್ಥೆ ನೋಡಿ. ವಯೋವಿಶಿಷ್ಟ. ಮತ್ತೇನದನು? ಶ್ರವಣದ. ಶ್ರವಣರಿಗೆ ಅತಿ ಇಷ್ಟದ. ಯಾರಿಗೆ ಇಷ್ಟವೇ ಶ್ರವಣ? ಶ್ರವಣರಿಗೆ ಇಷ್ಟವೇ. ಭಾಳ ಅದ್ಭುತ ಮಾತಿದ್ದಾರೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೇನು, ಆ 75 ಗಾಥೆ ಅದಾವೆ ಚರಣಾನುಯೋಗ ಸೂಚಕ ಚುಂಬಲಿಕೆಗಳು. ಒಂದೊಂದು ಗಾಥೆಯೊಳಗ ಆ ಚರಣಾನುಯೋಗದ ಬಗ್ಗೆ ಯಾವ ಪ್ರಕಾರದ ಸೂಚನೆ ನೀಡಿದರೆ ಅದು ಚೂಲಿಕಾಪ್ರಾಯ ಇದೆ. ಶ್ರಮಣರಿಗೆ ಅತಿ ಇಷ್ಟನಾದ ಗಣಿಯೇ ತನ್ನ ಸ್ವೀಕರಿಸೆಂದು ಹೇಳಿ ಪ್ರಣತಮೇನ್ ಅನುಗ್ರಹಿತನಾಗುವನು. ಗಣಿ, ಗಣನಾಯಕ ಸಂಘದ. ಯಾಕಂದ್ರೆ ಶ್ರಮಣರಿಗೆಲ್ಲ ಇಷ್ಟ ಅದನ್ನಲ್ಲ, ಆ ಶ್ರಮಣ ಸಂಘಕ್ಕೆಲ್ಲ ನಾಯಕ ಆಗಿದನ್ರಿ. ಇಷ್ಟ ಇರುವುದರಿಂದ ಕುಲ ರೂಪ ವಯೋವಿಶಿಷ್ಟನಾದ ಶ್ರಮಣರಿಗೆ ಅತಿ ಇಷ್ಟನಾದ ಗಣಿಯೇ ತನ್ನ ಸ್ವೀಕರಿಸೆಂದು ಹೇಳಿ ಪ್ರಣತಮೇನ್ ಅನುಗ್ರಹಿತನಾಗುವನು. ಆಯ್ತಪ್ಪ, ನೀನು ನಮ್ಮ ಸಂಘದಾಗ ಬಾ ಅಂಥೇಳಿ ಅವರೇನು ಹೇಳಿಲ್ರಿ, ಅವರು ತಮ್ಮಲ್ಲೇ ತಾವಾದ ಪ್ರಣತ ಉತ್ಕೃಷ್ಟ ರೂಪದಿಂದ ನತ ಆದ, ಅರ್ಥಾತ್ ಅವರಿಗೆ ತನ್ನನ್ನು ತಾನು ಸಮರ್ಪಿಸಿದ, ತನ್ನನ್ನು ತಾನು ಅವರಿಗೆ ಸಮರ್ಪಿಸಿ ತನ್ನಿಂದ ತಾನು ಅನುಗ್ರಹಿತ ಆದರೆ ಇದು ದೀಕ್ಷಾ ವಿಧಿ ಇದೆ. ಅವರೇನು ಮಾಡಿದರು? ತಥಾಸ್ತು ಅಂಥೇಳಿನೂ ಹೇಳಿಲ್ಲ, ಹಾಗೆ ಆಗಲಿ ಅಂಥೇಳಿನೂ ಹೇಳಿಲ್ರಿ. ತಥಾಸ್ತು ಹಾಗೆ ಆಗಲಿ ಅಂತಲೂ ಹೇಳಿಲ್ರಿ. ಗಣಿಗೆ ತನ್ನ ಸ್ವೀಕರಿಸೆಂದು ಹೇಳಿ, ಅವರು ಸ್ವೀಕರಿಸ್ತಾ ಇದ್ದಾರೇನ ನೋಡಲಿಲ್ಲ. ತನ್ನ ಸ್ವೀಕರಿಸೆಂದು ಹೇಳಿ ಪ್ರಣತ ಮೇನ್ ಅನುಗ್ರಹಿತನಾಗುವ. ಧನ್ಯಾದ ಪ್ರಣತಾದಲ್ಲ, ಅಲ್ಲಿ ಧನ್ಯಾದರೆ ಅನುಗ್ರಹಿತ. ಅವರು ಇವನನ್ನು ಅನುಗ್ರಹಿಸಿದರೂ ಹೀಗೆ ಮಾತನೇ ಇಲ್ರಿ. ಇವ ಸ್ವಯಂ ಅನುಗ್ರಹಿತ ಆದರೆ ಇದು ವ್ರತ ಇದೆ, ಇದು ದೀಕ್ಷಾ ಇದೆ. ಮತ್ತು ದೀಕ್ಷಾ ವಿಧಿ ನಡೀತು ಅಂತಂದ್ರೆ ಹೋಗೋದೇನಿಲ್ಲ, ಢಾಮ್ ಢೂಮ್. ನಾನು ನೋಡೋದು ಇದೆಲ್ಲ ಮನಸ್ಸು ಒಪ್ಪಂಗೆ ಇರ್ತಾರೆ ಅಂತ ಮಾತಾಡೋದು. ಏನಾಗ್ತಿದೆ, ಎಲ್ಲಿ ಗಮನ ನಡೆದಿದೆ ಸುಧಾತಾಯಿ? ಚಂಚಲತೆ. ರೇವತಿ ರಾಣಿ ಏನು ಮಾಡಿದಳು?
ಸ್ತ್ರೀ ಪರ್ಯಾಯದಲ್ಲಿದ್ದಳಲ್ಲ, ಏನು ಮಾಡಿದಳು? ಅವನು ಕ್ಷುಲ್ಲಕ ಬಂದು ಹೇಳಿದಲ್ಲ, ಕ್ಷುಲ್ಲಕ ಸ್ವಯಂ ಇವಳನ್ನು ಪರೀಕ್ಷೆ ಮಾಡುವ ಸಲುವಾಗಿ ಮೊದಲ ಅವನು ವಿದ್ಯಾಧರ ರಾಜ ಇದ್ದರೆ ಅವು 2 ವಿದ್ಯೆಗಳನ್ನು ಇಟ್ಕೊಂಡ ಕ್ಷುಲ್ಲಕ ದೀಕ್ಷಾ ತಗೊಂಡಿದ್ದರೆ ಬೇಕಾದ ರೂಪ ಧಾರಣ ಮಾಡುವಂಥದ್ದಾದ. ಬ್ರಹ್ಮ ವಿಷ್ಣು ಮಹೇಶ ಎಲ್ಲ ಆದ ತೀರ್ಥಂಕರನೂ ಆಗಿ ನಿಂತ, ಆದ್ರೆ ಆಕೆ ಹೋಗಲಿಲ್ಲ. ತೀರ್ಥಂಕರ ಆಗಿ ನಿಂತ್ರನೂ ಹೋಗಲಿಲ್ಲ. ಯಾಕೆ ಅಂತಂದ್ರೆ ಒಂದು ಉತ್ಸರ್ಪಿನಿಯೊಳಗೆ ಒಂದು ಅವಸರ್ಪಿನಿಯೊಳಗೆ 24 ತೀರ್ಥಂಕರಾಗ್ತಾರೋ ಅವರೆಲ್ಲ ಆಗಿ ಹೋಗಿದ್ದಾರೆ. ಇನ್ನು 25ನೇ ತೀರ್ಥಂಕರ ಯಾವ ಇರೋ ಸಾಧ್ಯತೆ? ಇವು ಯಾವನೋ ಮಾಯಾವಿ ಮಾಡಿದಂಥ ಮಾಟ ಇದೀಗ. ವರುಣ ರಾಜ ಕರೀತಾನ್ರಿ ಅವಳನ್ನ, ರೇವತಿಗೆ. ಬ್ರಹ್ಮ ವಿಷ್ಣು ಮಹೇಶನ್ ನೋಡಲಿಕ್ಕೆ ಬರಲಿಲ್ಲ, ತೀರ್ಥಂಕರ ಸಮೋಶರಣ ಬಂದಿದೆ, ನಡಿ. ತೀರ್ಥಂಕರೆಲ್ಲ ಆಗಿ ಹೋಗಿದ್ದಾರೆ. ಈ ಕಾಲದ ತೀರ್ಥಂಕರ ಸಮೋಸರಣೆಯಲ್ಲಿ ಅನ್ಯ ಕ್ಷೇತ್ರದಿಂದ ಈ ಕ್ಷೇತ್ರದೊಳಗೆ ಬರುತ್ತಿಲ್ಲರಿ ಸಮೋಸರಣೆ. ಇದಕ್ಕೆ ಜ್ಞಾನ ಬೇಕ್ರಿ, ಜ್ಞಾನ ಮಾರ್ಗ, ಸತ್ಯದ ಮಾರ್ಗ ತಿಳ್ಕೊ ಅಂತ ಹೇಳ್ಕದಾರ್ರಿ ಇಲ್ಲಿ. ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. ಸತ್ಯ ತಿಳಿವು ಏನಿದೆ, ಸುಖದ ಮಾರ್ಗವು ಸತ್ಯ ತಿಳಿವು ಹೆಡ್ಡಿಂಗ್ ಇದೆ. ಸುಖದ ಮಾರ್ಗ ಯಾವುದ? ಸತ್ಯ, ನಿಜವಾದ ತಿಳುವಳಿಕೆ, ಖರೆ ಜ್ಞಾನ. ಅದನ್ನು ತಿಳಿ. ಧಾತಕೀಖಂಡ ದ್ವೀಪದಿಂದ ಐರಾವತ ಕ್ಷೇತ್ರದಿಂದ ತೀರ್ಥಂಕರ ಸಮೋಸರಣ ಭರತ ಕ್ಷೇತ್ರಕ್ಕೆ ಬರ್ತಿದೆ ಅಂದರೆ ಹಾಗಾದರೆ ಈ ಭರತ ಕ್ಷೇತ್ರದೊಳಗೆ ಆಗವರೆಲ್ಲ ಆಗಿ ಹೋಗಿದ್ದಾರೆ. ಅಯ್ಯೋ, ನಮ್ಗೆ ಗೊತ್ತೇ ಇರಲಿಲ್ಲ. ಗೊತ್ತು ಮಾಡ್ಕೊಳ್ಳೋದು ನಿನ್ನ ಕರ್ತವ್ಯ ಐತೆಪ್ಪ. ಗೊತ್ತು ಇರಲಿಲ್ಲ ಅಂತಂದ್ರೆ ಯಾರೇನು ಮಾಡೋದು ಸಾಧ್ಯ ಇದೆ? ಅದಕ್ಕೆ ಕನ್ನಡದೊಳಗೊಂದು ಲೋಕೋಕ್ತಿ ಇದೆ ರೀ, ಲೌಕಿಕ ಉಕ್ತಿ. ಜನ ಮರಳು ಜಾತ್ರೆ ಮರಳು. ಜಾತ್ರೆಯಲ್ಲಿ ಇರ್ತಿದೆ, ಅಲ್ಲೇನಿರೋದಿದೆ ರೀ, ಮರುಳುತನ ಇರ್ತಿದೆ, ಹುಚ್ಚು ಮಾಡುವುದಿರ್ತಿದೆ. ಅವರು ಜ್ಯೋತಿಷಿಯ ಬಗ್ಗೆ ಹೇಳಿದ್ನಲ್ಲ, ಶಶಿಕಾಂತನೇನು ಶಶಿಧರ ಅಂಥೇಳಿ ಶ್ವೇತಾಂಬರ ಮನುಷ್ಯ ಬೆಂಗಳೂರು ಒಳಗಡೆ. ಇವರು ಅಣ್ಣಾಜಿಯವರ ವಾದರ್ರಿ, ಅಪ್ಪಾಜಿ ಅಣ್ಣಾಜಿ. ಗಂಧಹಸ್ತಿ ಮಹಾಭಾಷ್ಯ ಧಾರವಾಡದ ಆಸ್ಪಾಸ್ ಎಲ್ಲರೂ ಭೂಮಿಯೊಳಗೆ ಇದೆ ಅಂಥೇಳಿ ಹೇಳ್ತಾರೆ ಅಂಥೇಳಿ ಇವ್ರು ನಕ್ಕಿ ಮಾಡ್ಕೊಳ್ಳಿ. ಬೇಡ ಬೇಡ ಅಂದ್ರೂ ಅಣ್ಣಾಜಿ ಒಂದ್ಸಲ ಹೋಗೋಣ, ಇಲ್ಲೇ ಅದೇವ ಅಂಥೇಳಿ ಕರ್ಕೊಂಡು ಹೋದ್ರಪ್ಪ. ಇಬ್ಬರು ಹೋದರು. ಅವ್ನು ಬಂದ, ಬೆಳಿಗ್ಗೆನ ಹೋದ್ರಲ್ಲ ಇವ್ರ, ಏನು ಅಲ್ಲೆಲ್ಲ ನಂಬರ್ ಕ್ಯೂ ಎಲ್ಲ ಭಾಳ ಅಂತ್ರಿ. ಆ ಕಡೆ ಜಾತ್ರೆ ಇರೋದನ್ನರಲ್ಲ, ಯಾರ್ಯಾರು ಹೋಗ್ತಾರೋ ಅನ್ನೋದು ಗೊತ್ತಿದೆ ನಿಮಗೆಲ್ಲ. ಆಮೇಲೆ ಅವ್ನು ಒಂದು ಮಾತು ಹೇಳಿದತ್ತಾರೆ, ಇವ್ರು ಸ್ವಲ್ಪ ವೇಷಭೂಷದ ಅಣ್ಣಾಜಿ ವೇಷಭೂಷ, ಧೋತಿ ಪಂಜೆ. ಅವ್ನು ಹೇಳಿದ, ನಾವು ಹುಚ್ಚು ಜನರನ್ನ ಹುಚ್ಚು ಮಾಡ್ತೇವ್ರಿ, ನೀವು ಹೆಂಗೆ ಇಲ್ಲಿ ಬಂದ್ರಿ ಅಂತ ಹೇಳಿದ್ರು. ಇವರೇನು ಸಂಸಾರದೇನು ಕೇಳ್ಕೋಗಿಲ್ಲ ಅಲ್ಲೋ ಅಭಿಮಾನ ರೀ. ಅಣ್ಣಾಜಿನ ಮುಂದಲ್ಲ, ಬಾಬರೇನು ಮಾತಾಡೋರು, ಶಾಂತಿ ಕೊಡ್ತೇವೆ. ಹಾಗಾಯ್ತೇನಿಲ್ರಿ, ಜ್ಯೋತಿಷ್ಯ ವಿದ್ಯೆಯ ಜ್ಞಾನ. ಒಂದು ಸಣ್ಣ ಕಿಸ್ಸಾರೆ, ಈ ಬ್ರಿಟಿಷ್ ಈಗ ಇದಕ್ಕೆ ಒಂದು ಪರಿಷತ್ ಕೊಡಿಸಿದ್ರು ಬ್ರಿಟಿಷರು. ನಾವು ಹೋಗಿದ್ವಿ ದಾಮಿಗೆ, ಮತ್ತು ಮುಂಬೈಯಿಂದ ಪುಣೆಯಿಂದ ಹಿಂಗೆ ಸಾಧಾರಣ ಮಹಾರಾಷ್ಟ್ರ ಕರ್ನಾಟಕದಿಂದ ಎಲ್ಲ ಬಂದಿದ್ರು ಅವರು ಪರಿಷದನೆ. ಮತ್ತು ಅದ್ರೊಳಗೆ ಒಬ್ಬ ಮುಂಬೈದ ಮತ್ತು ಒಂದು ಸರಾಫಿ ಎಂಥ ಚಲೋ ಸದನಿಂದ ಒಳ್ಳೆಯ ನಾವು ಜ್ಯೋತಿಷಿ ಬಗ್ಗೆ ಏನು ಹೇಳಿದೆ ಅಂದರೆ, ದುಡ್ಡಿದ್ದವ ಸರಾಫಿ ಅಂಗಡಿಗೆ ಹೋಗ್ತಾನೋ, ದುಡ್ಡು ಇಲ್ದವ ಜ್ಯೋತಿಷ್ ಕಡೆ ಹೋಗ್ತಾನೋ. ಅಯ್ಯೋ ದೇವ್ರ, ಅದು ಜ್ಞಾನ ಎಷ್ಟೇ. ಇವರಿವರು ಚರ್ಚೆ ಮಾಡ್ತಿದ್ರು. ಅಪ್ಪಾಜಿ ಹೇಳ್ತಿದ್ರು, ಅಣ್ಣಾಜಿ
ಈಗ ಅದು ಗಂಧಹಸ್ತಿ ಮಹಾಭಾಷ್ಯ ಸಿಕ್ಕ ನಂತರ ಏನು ನಮ್ಮದು ವಿಶೇಷ ಕಲ್ಯಾಣ ಆಗೋದಿದೆ. ಈಗ ನಮ್ಮ ಕಲ್ಯಾಣದ ಸಲುವಾಗಿ ಏನು ಬೇಕು ಅದೆಲ್ಲ ಇದೇನಿಲ್ಲ. ಹೀಗೆ ಆಮೇಲೆ ಅವರಿಬ್ಬರಲ್ಲೇ ಹೀಗೆ ಕೆಲವೊಂದು ನಿರ್ಣಯ ಆದವ್ರೆ. ಯಾವ ಮಾತಿನೊಳಗೆ ಇಬ್ಬರದು ಅಭಿಪ್ರಾಯ ಒಂದಾಗೋದಿಲ್ಲಲ್ಲ, ಆ ಮಾತಿನ ಬಗ್ಗೆ ಮಾತಾಡೋದಿಲ್ಲ. ಹೌದೇನಿಲ್ಲ ಹೇಳ್ರಿ ಅವ್ರಿಗೆ. ಹೀಗೆ ಅಂತಂದ್ರೆ ಲೋಕದೊಳಗೆ ಏನು ನಡೀತಾ ಇದೆಯಲ್ಲ, ಜ್ಯೋತಿಷಿಗಳದ್ದಾಯಿತು, ವೈದ್ಯರದಾಯಿತು, ಯಾವುದೇ ಪ್ರಕಾರದ ನೀವು ಅಂಗಡಿ ತಗೊಂಡು ಕೂತಿದ್ದಾರಲ್ಲ, ಜಾತ್ರೆ ಎಲ್ಲಿರ್ತಿದೆ, ನಿಯಮದಿಂದ ಅಜ್ಞಾನ ಎಲ್ಲಿದೆಯೋ ಅಲ್ಲಿ ಜಾತ್ರೆ ಇರ್ತಿದೆ. ಅದಕ್ಕೆ ಸತ್ಯ ತಿಳಿವು ಏನಿದೆಯಲ್ಲ ಅದು ಸುಖದ ಮಾರ್ಗ. ರೇವತಿ ರಾಣಿ ಹೋಗಲಿಲ್ಲ. ಮತ್ತು ಒಮ್ಮೊಮ್ಮೆ ಹೀಗಾಗ್ತಿದೆಯಲ್ಲ, ಭಾಗ್ಯದಿಂದ ನಮಗಂಥ ಕೆಲವು ವಿಷಯಗಳನ್ನು ಯಾರು ಹೇಳೋದಿಲ್ಲ ರೀ. ಯಾಕೆ ಅಂತಂದ್ರೆ ಭಾಗ್ಯದಿಂದನೇ ರೀ, ಬರೋದಿಲ್ಲ ಅಂಥೇಳಿ ಗೊತ್ತಿರ್ತಿದ್ದಲ್ಲ, ಅದು ಭಾಗ್ಯದಿಂದ. ಆದರೆ ನಾವು ಅಜ್ಞಾನದಿಂದ ಅರೆ ನಂಗೆ ಗೊತ್ತೇ ಇಲ್ಲಲ್ಲ ಅಂತೇಳಿ ಅಂದ್ರೆ ಇಲ್ಲೇನಾಯಿತು, ನನಗೆ ನಿಜವಾದ ಜ್ಞಾನ ಇಲ್ಲ ಅಂತ ಸಿದ್ಧ ಆಯ್ತು ರೀ. ಜ್ಞಾನ ಇಲ್ಲ ಅಂತಲೇ ಸಿದ್ಧ ಆಯಿತು ನಿಜವಾದ ಅನ್ನೋದಕ್ಕಿಂತ. ಲೋಕದೊಳಗೆ ಇದು ಯಾವ ಕಾಲಕ್ಕೂ ಇದು ಹೀಗೇ ನಡೆಯಿತು. ಚತುರ್ಥ ಕಾಲದೊಳಗಲ್ಲೂ ಹೀಗೇ ಇತ್ತು. ಅಜ್ಞಾನಕ್ಕೆ ಬೆಂಬಲ, ಅಜ್ಞಾನಕ್ಕೆ ಸಮೂಹ, ಅಜ್ಞಾನವಿರುವಲ್ಲಿ ಜಾತ್ರೆ ನಿಯಮದಿಂದ ಇರುತ್ತೆ. ಜ್ಞಾನಕ್ಕೆ ಸಮೂಹದ ಅವಶ್ಯಕತೆ ಇಲ್ಲ, ಜ್ಞಾನಕ್ಕೆ ಜಾತ್ರೆಯ ಅವಶ್ಯಕತೆ ಇಲ್ಲ. ಜ್ಞಾನ ಸ್ವಯಂ ಜ್ಞಾನದೊಳಗೆ ಇದ್ದುಕೊಂಡ ಜ್ಞಾನಮಯವಾದಂಥ ಸುಖದ ಅನುಭವ ಮಾಡ್ತಿದೆ. ಜ್ಞಾನಮಯವಾದಂಥ ಸುಖ. ಅಜ್ಞಾನಮಯ ಸುಖ ಇರೋದನ್ನೇ ಇಲ್ಲ, ಯಾವಾಗೂ ಇರೋದಿಲ್ಲ. ಸುಖದ ಆಧಾರ ಅಜ್ಞಾನ, ಇರೋದು ಸಾಧ್ಯನೇ ಇಲ್ಲ. ಜ್ಞಾನ ಏನಿದೆ ಅದುವೇ ಸುಖದ ಆಧಾರ ಇದೆ. ಅದಕ್ಕೆ ಈ ಪ್ಯಾರ ಓದು ಹಾಗೈತಿ, ಮುಂದನೂ ಐತಿ. ಹೆಡ್ಡಿಂಗ್ಗಳನ್ನ ಎಂಥ ಅದ್ಭುತ ಅದವು. ಅಸಾಧ್ಯ ಯಾವುದು ಮತ್ತು ಶುದ್ಧಾತ್ಮ ಯಾವುದು ಅಸಾಧ್ಯ ಇದೆ. ಅದರದೊಂದು ವಾಕ್ಯ ಓದ್ತೇನ್ರಿ. ಅಜ್ಞಾನಿಯು ಜಡದಲ್ಲಿ, ಅದು ಮುಗಿದಿಲ್ಲ, ಅದರಲ್ಲಿ ಬಹಳಷ್ಟು ಇದೆ ಇನ್ನು. ಓದ್ಲೇನ್ರಿ? ತಿಳಿದುಕೊಳ್ಳುವಲ್ಲಿ ಬೇಕಾದರೆ ಸಮಯ ತಗಲಬಹುದು, ಆದರೆ ಸತ್ಯ ತಿಳಿದುಕೊಳ್ಳುವ ಮಾರ್ಗವನ್ನಂತೂ ಮೊದಲು ಗ್ರಹಣ ಮಾಡಬೇಕಾಗುವುದು. ಸತ್ಯ ತಿಳಿದುಕೊಳ್ಳುವ ಮಾರ್ಗವನ್ನು ಸ್ವೀಕರಿಸಿದರೆ ಸತ್ಯವು ತಿಳಿದು ಬಂದಲ್ಲದೆ ಇರುವುದೇ ಇಲ್ಲ. ಒಂದು ವೇಳೆ ಇಂಥ ಮನುಷ್ಯ ಪರ್ಯಾಯದಲ್ಲಿ ಮತ್ತು ಸತ್ಸಮಾಗಮದ ಸುಯೋಗದಲ್ಲಿ ಕೂಡ ಸತ್ಯವನ್ನು ತಿಳಿದುಕೊಳ್ಳದಿದ್ದರೆ ಪುನಃ ಇಂಥ ಸತ್ಯ ತಿಳಿದುಕೊಳ್ಳುವ ಅವಸರವು ದೊರಕುವುದಿಲ್ಲ. ದೊರಕುವುದೇನು ಅಂತ ಪ್ರಶ್ನೆ ಕೇಳಿಲ್ಲ, ದೊರಕುವುದಿಲ್ಲ ಅಂತೇಳಿ ಹೇಳ್ತಾರೆ. ಒಂದು ವೇಳೆ ಏನು ಹೇಳಿದರು, ಇಂಥ ಮನುಷ್ಯ ಪರ್ಯಾಯದಲ್ಲಿ ಮತ್ತು ಸತ್ಸಮಾಗಮದ ಸುಯೋಗದಲ್ಲಿ ಕೂಡ ಸತ್ಯವನ್ನು ತಿಳಿದುಕೊಳ್ಳದಿದ್ದರೆ, ತಿಳಿದುಕೊಳ್ಳುವ ಪ್ರಯತ್ನ ಮಾಡದಿದ್ದರೆ ಅನ್ನಲಿಲ್ಲ, ತಿಳಿದುಕೊಳ್ಳದಿದ್ದರೆ, ತಿಳಿದುಕೊಳ್ಳಲೇಬೇಕಾಗೋದ್ನೇ. ತಿಳಿದುಕೊಳ್ಳದಿದ್ದರೆ ಪುನಃ ಇಂಥ ಅರ್ಥಾತ್ ಸತ್ಯ ತಿಳಿದುಕೊಳ್ಳುವ ಅವಸರವು ದೊರಕುವುದಿಲ್ಲ. ನಾನು ಯಾರಿದ್ದೇನೆಂಬುದರ ಅರಿವು ಯಾವನಿಗೆ ಇಲ್ಲ ಮತ್ತು ಯಾವನು ಇಲ್ಲಿಯೇ ತನ್ನ ಸ್ವರೂಪವನ್ನು ಮರೆತು ಹೋಗುತ್ತಾನೆ ಅವನು ಎಲ್ಲಿ ಹೋಗುವನು, ಅಲ್ಲಿ ಏನು ಮಾಡುವನು. ಇಲ್ಲೇ ಮರೆತು ಹೋಗ್ತಾನೆ. ಇಲ್ಲೇ ಅಂದರೆ ಎಲ್ಲಿ? ಮನುಷ್ಯ ಭಾವದೊಳಗೆ ಸತ್ಯವನ್ನು ತಿಳಿದುಕೊಳ್ಳುವಂಥ ಸತ್ಸಮಾಗದ ಸುಯೋಗ ಇರುವೆಳೆದೊಳಗನ ಯಾವ ಇಲ್ಲಿ ತನ್ನನ್ನು ಇಲ್ಲೇ ಮರೆತು ಹೋಗ್ತಾನು, ಅವನು ಎಲ್ಲಿ ಹೋಗವ, ಅಲ್ಲಿ ಹೋಗಿ ಏನು ಮಾಡ. ಏನೈತ್ರಿ, ಎಷ್ಟು ಸುಲಭ ಐತಿ. ನಿಲ್ಲಬೇಕಾಗ್ತಿದೆ. ಶಬ್ದದ ಮರ್ಮವನ್ನು, ಭಾವವನ್ನು, ಅಂತರಾಳವನ್ನು, ರಹಸ್ಯವನ್ನು, ಸಾರವನ್ನು ಕಂಡುಕೊಳ್ಳುವ, ಹಿಡಿದುಕೊಳ್ಳುವ ಪ್ರಯತ್ನ ಮಾಡಬೇಕಾಗ್ತದೆ. ನಾನು ಯಾರಿದ್ದೇನೆ ಎಂಬುದರ ಅರಿವು ಯಾವನಿಗೆ ಇಲ್ಲ
ಮತ್ತು ಯಾವನು ಇಲ್ಲಿಯೇ ತನ್ನ ಸ್ವರೂಪವನ್ನು ಮರೆತು ಹೋಗುತ್ತಾನೆ ಅವನು ಎಲ್ಲಿ ಹೋಗುವನು, ಅಲ್ಲಿ ಏನು ಮಾಡುವನು, ಅಲ್ಲಿ ಶಾಂತಿಯನ್ನು ಎಲ್ಲಿಂದ ತಂದುಕೊಳ್ಳುವನು. ಸ್ವರ್ಗದೊಳಗೆ ಹಾದ ಅಂಥೇಳಿ ತಿಳಿಯೋರಿ ಯದಾ ಕದಾಚಿತ್. ಕಠಿಣ ಏನಿಲ್ಲರಿ ಸ್ವರ್ಗಕ್ಕೆ ಹೋಗೋದ, ಏನೂ ಕಠಿಣ ಇಲ್ಲ. ಸ್ವರ್ಗದಲ್ಲಿ ಕೂಡ ತರಗತಿಗಳು ಬೇರೆ ಬೇರೆ ಅದಾವ. ಯಾವುದೇ ತರಗತಿಯೊಳಗೆ ಹೋಗೋದು, ಒಟ್ಟಿನಲ್ಲಿ ಸ್ವರ್ಗಕ್ಕೆ ಹೋಗೋದೇನು ಕಠಿಣ ಇಲ್ಲ. ಒಂದು ವೇಳೆ ಸ್ವರ್ಗಕ್ಕೆ ಹೋದ್ರೂ ಕೂಡ ಅಲ್ಲಿ ಶಾಂತಿ ಎಲ್ಲಿಂತಾರ ನೀವು? ಇಲ್ಲಿ ಸತ್ಯ ತಿಳಿದುಕೊಳ್ಳುವ ಸುಯೋಗ ಇರುವೆಳೆದೊಳಗೂ ಕೂಡ ಇಲ್ಲೇ ತನ್ನನ್ನು ತಾನು ಮರೆತು ಹೋಗ್ತಾ ಇದ್ದಾನೆ. ಅಂದ ಮೇಲೆ ಸ್ವರ್ಗಕ್ಕೆ ಹೋದ ಮೇಲೆ ಅಜ್ಞಾನ ಅವಸ್ಥೆಯೊಳಗ ಎಲ್ಲ ಭೋಗ ಇದ್ದಾವೆ, ನಿರೋಗಿ ಶರೀರ ಇದೆ, ಎಲ್ಲಿ ಬೇಕಂದ್ರೆ ಅಲ್ಲಿ ಹೋಗುವಂಥದ್ದ ವ್ಯವಸ್ಥೆ ಇದೆ. ಅಲ್ಲೇನು ಮಾಡಾವ ಇವ? ಶಾಂತಿ ಎಲ್ಲಿಂದ ತಂದುಕೊಳ್ಳೋವು? ಅಲ್ಲಿ ಹೋಗ್ಬೋದು, ಇಲ್ಲಿ ಹೋಗ್ಬೋದು, ಭೋಗಿಸ್ಬೋದು, ಏನೇನೋ ಮಾಡ್ಬೋದು. ಆದರೆ ಶಾಂತಿ ಎಲ್ಲಿಂದ ತಂದುಕೊಳ್ಳೋವ? ವಿಷಯ ಇದೆ ರೀ. ಯಾಕೆ ಮುಂದೆ ಹೇಳ್ತಾರೆ, ಆತ್ಮನ ಪ್ರತೀತಿ ಇಲ್ಲದೆ ಎಂದಾದರೂ ಶುಭ ಭಾವ ಮಾಡಿದ್ದರೂ ಕೂಡ ಅಂದ್ರೆ ಮಾಡೇ ಇಲ್ಲ ಅನ್ನೋದು ಇಲ್ಲಿ ಸಿದ್ಧ ಆಗ್ತಿದ್ದೇನಿಲ್ಲ. ಮಾಡಿದ್ದರೂ ಕೂಡ ಅಂದರೆ ಒಂದು ವೇಳೆ ಮಾಡಿದ್ದಂತ ಹೇಳಿ ತಿಳ್ಕೊ. ಮಾಡಿದ್ದರೂ ಕೂಡ ಏನ ಆತ್ಮನ ಪ್ರತೀತಿ ಇಲ್ಲದೆ ಎಂದಾದರೂ ಶುಭ ಭಾವ ಮಾಡಿದ್ದರೂ ಕೂಡ ಆ ಶುಭದ ಫಲವು ಜಡದಲ್ಲಿ ಹೋಗುತ್ತದೆ. ಪಲ್ಯೋಪಮ ಆಯುಷ್ಯ ಸಿಗ್ತಿದೆ ರೀ. ಜಡದೊಳಗನಲ್ಲ ಆಯು ಅಧಿಕ ಇರೋದು ಜಡದ ಕಾರ್ಯ. ನಮ್ಮ ಚೈತನ್ಯ ಆತ್ಮ ಅಂದ್ರೆ ಶರೀರ ನಿರೋಗಿ ಇರೋದು, ವಿಕ್ರಿಯಾ ಇರೋದು ಜಡದ ಕಾರ್ಯ. ಚೈತನ್ಯ ಅಂದರೆ ಆತ್ಮನ ಪ್ರತೀತಿ ಇಲ್ಲದ ಒಂದು ವೇಳೆ ಎಂದಾದರೂ ಶುಭ ಭಾವ ಮಾಡಿದ್ದರೂ ಕೂಡ ಅಂದ್ರೆ ಶುಭ ಭಾವ ಆತ್ಮನ ಪ್ರತೀತಿ ಇಲ್ಲದ ಆಗೋದನ್ನು ಸಾಧ್ಯ ಇಲ್ಲ. ಒಂದು ವೇಳೆ ಮಾಡಿದ್ದಂಥೇಳಿ ತಿಳ್ಕೊಡು. ಅದರಿಂದ ಏನಾಗ್ತಿದೆ? ಪುಣ್ಯದ ಆ ಶುಭದ ಫಲವು ಜಡದಲ್ಲಿ ಹೋಗುತ್ತದೆ. ಪುಣ್ಯದ ಫಲವೂ ಆತ್ಮನಲ್ಲಿ ಬರುವುದಿಲ್ಲ. ಯಾವನು ಆತ್ಮನ ಪರಿವೆಯನ್ನೇ ಮಾಡಲಿಲ್ಲ ಮತ್ತು ಯಾವನು ಇಲ್ಲಿಂದಲೇ ಮೂಢನಾಗಿ ಹೋಗಿದ್ದಾನೆ, ಇಲ್ಲಿಂದಲೇ ಮೂಢನಾಗಿ, ಮೂರ್ಖ ತನ್ನ ಸ್ವರೂಪದ ಪರಿಚಯ ಇಲ್ಲದ ಅಜ್ಞಾನಿ ಮೂಢನಾಗಿ ಹೋಗಿದ್ದರೆ, ಇಲ್ಲಿಂದ ನಾವು ಹೋಗುವೇಳದೊಳಗೆ ಅವೇನು ಹೋಗಿದ? ಮೂಢಾಗಿ ಹೋಗಿದಂತೆ. ಯಾರೋ ಹೊರಟಿದ್ದಾರೆ ಪ್ರವಾಸಕ್ಕೆ, ಏನೆಲ್ಲ ಅವರು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನೀವು ಅವ್ರನ್ನ ನೋಡಿ ಇವು ಹೋದರೆ ಯಾವ ಸಿದ್ಧತೆ ಇಲ್ಲ, ಏನೂ ತಗೊಂಡಿಲ್ಲ ಜೊತೆಗೆ. ಹಾಗಾದರೆ ಇವು ಅಲ್ಲಿ ಗತಿ ಏನಾಗೋದ್ರಿ? ಸುಖ ಆಗೋದೇನು ದುಃಖ ಆಗೋದ್ರಿ? ಇಲ್ಲಿಂದಲೇ ಮೂಢನಾಗಿ ಹೋಗಿದ್ದರೆ ಅವನಿಗೆ ಎಂದಾದರೂ ಶುಭ ಭಾವ ಮಾಡಿದ್ದರೆ, ರಜಕಣಗಳ ಬಂಧವಾಗಿದ್ದರೆ ಆ ರಜಕಣಗಳ ಫಲದಲ್ಲಿ ರಜಕಣಗಳ ಸಂಯೋಗವೇ ದೊರಕುವುದು. ರಜಕಣಗಳ ಫಲದಲ್ಲಿ ರಜಕಣಗಳ ಸಂಯೋಗವೇ ದೊರಕುವುದು. ರಜಕಣ ಅಂತಂದ್ರೆ ಪುಣ್ಯ, ಆ ರಜಕಣಗಳ ಸಂಯೋಗ ಅರ್ಥಾತ್ ಅದು ಹೊರಗಿನ 5 ಇಂದ್ರಿಯಗಳ ಸುಖ ಸಾಮಗ್ರಿಗಳ ವಿಷಯ ಸಾಮಗ್ರಿಗಳ್ರಿ. ಸುಖ ಸಾಮಗ್ರಿ ಅನ್ನೋದು ಕೂಡ ತಪ್ಪಿದೆ ರೀ. ಇನ್ನು ಕೊನೆಗೊಂದು ಮಾತು ಹೇಳ್ತಾರೆ, ಆತ್ಮನ ಶಾಂತಿಯಂತೂ ಆತ್ಮನಲ್ಲಿದೆ, ರಜಕಣದಲ್ಲಿ ಇಲ್ಲ. ಶುಭ ಭಾವದಿಂದ ರಜಕಣ, ಆ ರಜಕಣದ ಫಲದೊಳಗೆ ಮತ್ತೆ ರಜಕಣನ ಸಿಗ್ತಾವ. ಜಡದ ಧೂಳೀಕಣ, ಅದಕ್ಕೆ ಸ್ವಾಮೀಜಿ ಶಬ್ದದೊಳಗೆ ಧೂಲ್ ಹೈ, ಧೂಲ್ ಹೈ ಮಿಟ್ಟಿ ಹೈ. ಧನಕ್ಕನೂ ಧೂಳಂದ್ರು, ಪುಣ್ಯಕ್ಕನೂ ಧೂಳಂದ್ರು, ಶುಭ ಭಾವಕ್ಕನೂ ಧೂಳಂದ್ರು. ಸುಖ ಹೈ ಧೂಲ್ ಮೇ ನಹೀ ಹೈ, ಧೂಳಿನೊಳಗೆಲ್ಲಿ ಸುಖ ಇದೆ. ಅದಕ್ಕೆ ಕೊನೆಗೆ ಆತ್ಮನ ಶಾಂತಿಯಂತೂ ಆತ್ಮನಲ್ಲಿದೆ, ಆದರೆ ಅವನು ಅದರದಂತೂ ಪರಿವೆಯನ್ನೇ ಮಾಡಲಿಲ್ಲ. ಯಾವುದರದ? ಆತ್ಮಂದ ಪರಿವೆ ಯಾವುದರದ್ದು ಮಾಡಿದೆವು? ಶುಭ ಭಾವದ ಧೂಳದ್ದು. ಅದಕ್ಕೆ ಸತ್ಯವನ್ನು ತಿಳಿದುಕೊಳ್ಳುವ ಉದ್ಯಮ
ಸತ್ಯವನ್ನು ತಿಳಿದುಕೊಳ್ಳುವುದೇ ಇದೆ ಅನ್ನುವ ನಿರ್ಣಯ, ಸತ್ಯವನ್ನು ತಿಳಿದುಕೊಳ್ಳುವುದರಲ್ಲಿ ನಿರಂತರ ಸಾವಧಾನತೆ ನಮಗೆ ಇರೋದು ಅವಶ್ಯಕತೆ ಇದೆ. ಒಂದು ವೇಳೆ ಯಾವುದಾದರೂ ಬಾಹ್ಯ ಕ್ರಿಯಾ ಧರ್ಮದ ಹೆಸರಿನ ಮೇಲೆ ಮಾಡ್ತಾ ಇರುವಂಥ ರೂಢಿಸಿಕೊಂಡು ಬಂದಿರುವಂಥ ಯಾವುದಾದರೂ ಕ್ರಿಯಾ ನಿಂತು ಹೋದ್ರೂ ತಪ್ಪಿದ್ರೂ, ಒಂದು ವೇಳೆ ಹೇಳ್ತಾ ಇದ್ದೇನೆ ನಾನು, ಒಂದು ವೇಳೆ ನಿಂತು ಹೋದ್ರೂ ತಪ್ಪಿದ್ರೂ ಕೂಡ ಈ ಸತ್ಯವನ್ನು ತಿಳ್ಕೊಳ್ಳೋದಿದೆ ಅನ್ನುವಂಥ ಸಾವಧಾನತೆ ಯಾವಾಗೂ ಮರಿಬಾರದು. ಮುಂದೆ ಅಸಾಧ್ಯ ಯಾವುದ ಮತ್ತು ಶುದ್ಧಾತ್ಮ ಯಾವುದ ಯಾವ ಅಂಥೇಳಿ ಕೇಳ್ತಾರೋ, ಉಪಾದಾನ ನಿಮಿತ್ತ ಮತ್ತು ಕಾರ್ಯಕಾರಂತರು, ಧರ್ಮದ ರುಚಿಯುಳ್ಳ ಜೀವರುಗಳು ಹೀಗಿರುತ್ತಾರೆ. ಇದೆ ಹೆಡ್ಡಿಂಗ್ಗಳು ಇದಾವ್ರಿ, 5 ಪರಿಶಿಷ್ಟ ಬರೆದಾರ್ರಿ ಟೀಕಾಕಾರರ. ಇದು 182, 83ನೇ ಪುಟ ಇದೆ ರೀ. ಪರಿಶಿಷ್ಟ 5 ಬರೆದಾರ್ರಿ. ಹಾಂ, ಮೊದಲನೇ ಅಧ್ಯಾಯ ಮುಗಿದ ಮೇಲೆ 5 ಪರಿಶಿಷ್ಟ ಅದಾವ್ರಿ. ಯಾವ ಅಧ್ಯಾಯಕ್ಕೆ ಪರಿಶಿಷ್ಟನೇ ಇಲ್ಲ. परिशिष्ट, चुगलिका, उत्थानिका ते सगळ्याचे अर्थ वेगळे. उत्थानिका ಮುಂದೆ ಬರುವಂಥ ವಿಷಯದ ಸೂಚನೆ. ಪರಿಶಿಷ್ಟ ಆಗಿ ಹೋದಂಥದ್ರೊಳಗಿನ ಸಾರ ಮತ್ತಷ್ಟು ಹೇಳಬೇಕು, ಬೇರೆ ರೀತಿಯಿಂದ ಹೇಳಬೇಕು. ಅದೇನು ಆಗಿ ಹೋಗಿದೆಯಲ್ಲ ವಿಷಯ, ಅದರೊಳಗೆ ಎಷ್ಟು ಹೇಳಿದಾರೋ ಅಷ್ಟು ಅವರಿಗೆ ತೃಪ್ತಿ ಇಲ್ಲ, ಅದಕ್ಕೆ ಮತ್ತೆ ಪರಿಶಿಷ್ಟದ ರೂಪದಿಂದ ಹೇಳ್ತಾರೆ. ಚೂಲಿಕಾನೂ ಹಾಗೆ ಇದೆ ರೀ, ಇನ್ನಷ್ಟು ಹೇಳ್ಬೇಕನ್ನಿಸ್ತಿದೆ, ಸಾರಭೂತ ಹೇಳ್ಬೇಕನ್ನಿಸ್ತಿದೆ, ಇದರದ ರಹಸ್ಯನ ಅನ್ನೋದನ್ನು ಪ್ರಕಟಪಡಿಸುವಂಥದ್ದು ಒಂದು ಅಭಿಪ್ರಾಯ ಇರ್ತಿದೆ. ಅದು ಚೂಲಿಕಾ ಅದನ್ನೆಲ್ಲ ಹೇಳಿದ ನಂತರ ಇನ್ನೂ ಉತ್ಕೃಷ್ಟ ಇದೆ ಅಂಥೇಳಿ ಹೇಳೋದ. ಪರಿಶಿಷ್ಟ ಏನಿದೆ ಇದನ್ನೆಲ್ಲ ಹೇಳಿದ ನಂತರ ಇದನ್ನು ಬೇರೆ ರೀತಿಯಿಂದ ಕೂಡ ಹೇಳಬಹುದಾಗಿದೆ, ಮತ್ತೂ ಹೇಳಬಹುದಾಗಿದೆ ಅನ್ನೋದು ಪರಿಶಿಷ್ಟ. ಸಮಯ ಸಾರಕನೂ ಪರಿಶಿಷ್ಟ ಇದೆ, ಪ್ರವಚನ ಸಾರಕನೂ ಪರಿಶಿಷ್ಟ ಇದೆ. ಸಮಯ ಸಾರದ ಪರಿಶಿಷ್ಟದೊಳಗೆ 47 ಶಕ್ತಿಗಳನ್ನು ಹೇಳಿದ್ದಾರೆ, ಪ್ರವಚನ ಸಾರದ ಪರಿಶಿಷ್ಟದೊಳಗೆ 47 ನಯಗಳನ್ನು ಹೇಳಿದ್ದಾರೆ. ಅದು ಗ್ರಂಥದ ಪರಿಶಿಷ್ಟ ಇದೆ ರೀ, ಇದು ಅಧ್ಯಾಯದ ಪರಿಶಿಷ್ಟ ಇದೆ. 5 ಇದ್ದಾವೆ. ಮುಂದಿನ್ನೂ 3 ಅಧ್ಯಾಯ ಜೀವತತ್ವದ ನಿರೂಪಣೆ ಇದೆ ಈ ತತ್ವಾರ್ಥ ಸೂತ್ರ. ಅದಕ್ಕೆ ಆ ತತ್ವಾರ್ಥ ಸೂತ್ರದೇ ಓದೋದು, ಯಾವ್ದು ಬೇಕಾದರೂ ಓದ್ರಿ. ವಿಷಯ ಓದೋದ ತಿಳ್ಕೊಳ್ಳೋದ ಅವಶ್ಯಕ ಇದೆ ಅಂಥೇಳಿ ಅನ್ನಿಸ್ತಿದೆ ನೋಡ್ರಿ. ಎಷ್ಟು ವೇಳೆ ತೆಗಿತೇವೋ ಅಷ್ಟು ನಮಗೆ ಉಪಯೋಗಿ ಆಗಬಹುದಾಗಿದೆ. ಇದು ಯಾವುದರ ಸಲುವಾಗಿ ಅದರದ್ದು ಇಲ್ಲಿ ಪ್ರಸ್ತಾಪ ಮಾಡಿತು ಅಂತಂದ್ರೆ, ಪರಮ ಎಲ್ಲಿ ಹೋಗಿ ನೀನು ಇಲ್ಲೇ ನಿನ್ನನ್ನು ತಿಳ್ಕೊಳ್ಳೋದ ಈ ಭವ ಪೂರ್ಣ ಆಯಿತು, ಇದೇ ಅನಾದಿಯ ಜ್ಞಾನದ ಜೊತೆಗೆ ಮೂಢತೆಯ ಜೊತೆಗೆ ನೀನು ಇಂಥ ಒಂದು ಸುಂದರವಾದಂಥ ಸದವಕಾಶವನ್ನು ಕಳ್ಕೊಂಡು ಅಂತಂದ್ರೆ ನೀನು ಎಲ್ಲಿ ಹೋಗ್ಬಹುದು? ಅಲ್ಲಿ ಹೋಗಿ ನೀನೇನು ಮಾಡವ? ಶಾಂತಿ ಎಲ್ಲಿಂದ ಕಂಡುಕೊಳ್ಳವ? ನೀ ಸ್ವರ್ಗಕ್ಕೆ ಹೋದ್ರೂ ಕೂಡ ನಿನಗೆ ಶಾಂತಿ ಅಲ್ಲಿ ಸಿಗುವುದಿಲ್ಲಪ್ಪ. 2000 ಸಾಗರ ವರ್ಷದೊಳಗ ಇಂಥ ಮನುಷ್ಯ ಪರ್ಯಾಯ ಕಾಕತಾಳೀಯ ನ್ಯಾಯದ ಹಾಗೆ ಇದೆ. ಮೊದಲು ಹೇಳಿ ಬಂದಿದ್ದಾರೆ, ಕಾಕತಾಳೀಯ ನ್ಯಾಯದ ಹಾಗೆ. ನಿಗೋಧವನ್ನು ಸಂಸಾರ ಅಂತ ಹೇಳಿದ್ದಾರೆ, ಉಳಿದದ್ದನ್ನು ವ್ಯವಹಾರಿ ಜೀವ ಅಂತ ಹೇಳಿದ್ದಾರೆ. ವ್ಯವಹಾರ ರಾಶಿ, ತ್ರಸ ಪರ್ಯಾಯ ಪಂಚ ಸ್ಥಾವರ, ತ್ರಸ ಪರ್ಯಾಯ ನರಕ, ಮನುಷ್ಯ, ತಿರಿಯಂಚ, ಇದೆಲ್ಲವೂ ಏನಿದೆ ದೇವ, ಇದೆಲ್ಲ ವ್ಯವಹಾರ ರಾಶಿ. ಇದರದರೆ ನಿಧಾನ ವಿಚಾರ ಮಾಡೋಣ. ವ್ಯವಹಾರ ರಾಶಿ, ವ್ಯವಹಾರ ಅಂದ್ರೆ ಏನ? ಅಸತ್ಯ ಇದೆಯಲ್ಲ, ಅಭೂತಾರ್ಥ ಇದೆಯಲ್ಲ, ಇಲ್ಲಿ ಇರೋದನಿಂದ ಶಾಶ್ವತ ಇಲ್ಲ. ಬೇಕಾದ್ರೆ ಅಲ್ಲಿ ಹೋಗಿರಬೇಕಾಗೋದ, ಬೇಕಾದ್ರೆ ಅಲ್ಲಿ ಹೋಗೋ ಪ್ರಯತ್ನ ಮಾಡಬೇಕು. ವ್ಯವಹಾರ, ಇಲ್ಲೆಲ್ಲ ವ್ಯವಹಾರ. ಅದನ್ನು ಗುಣಭದ್ರಾಚಾರ್ಯ ಏನು ಹೇಳಿದರು? ತಳ ತಪ್ಪಿಸಲ್ಪಟ್ಟಿರುವ ಈ ಸಂಸಾರದಲ್ಲಿ ಯಾವೊಂದು ವಸ್ತುವು ಸ್ಥಿರವಿಲ್ಲ. ತಳ ತಪ್ಪಿಸಲ್ಪಟ್ಟಿರುವ ಈ ಸಂಸಾರಗಳು, ಈ ಪೃಥ್ವಿಯ ಮೇಲೆ, ಈ ವಿಶ್ವದೊಳಗೆ ಯಾವುದೂ ಸ್ಥಿರ ಇಲ್ಲ. ಕೇಳಿದೆವು, ಘಟನೆಗಳನ್ನು ಕೇಳ್ತೇವೆ, ಅನುಭವಿಸ್ತೀವಿ, ಸಾಕ್ಷಾತ್ ಮನೆಯಲ್ಲೇ ಆಗ್ತವೆ. ನಿನ್ನೆ ಹೇಳಿದ್ದು ಹೊಸ ಮಾತೇನಲ್ಲ.
ಕ್ರಮನಿಯಮಿತ ಪರ್ಯಾಯದೊಳಗೆ ಏನು ಬರ್ತಿದೆ? ಘಟನಾಯೇ ದುರ್ಘಟನಾಯೇ. ಯಾವಾಗಲೂ ಆಗ್ತಾನೆ ಇರ್ತಾವೆ. ಲಕ್ಷಾಂತರ ಜೀವಗಳ ಮರಣಕ್ಕೆ ಗುರಿ ಆಗ್ತಾ ಇರ್ತವೆ, ತೊಂದರೆಗೆ ಗುರಿ ಆಗ್ತಾ ಇರ್ತವೆ. ಭೋಪಾಲ್ ಗ್ಯಾಸ್ ಪ್ರಕಾಂಡದೊಳಗೆ ಏನೇನಾಯಿತು, ಸುನಾಮಿಯೊಳಗೆ ಏನೇನಾಯಿತು, ಭುಜದೊಳಗೆ ಭೂಕಂಪದೊಳಗೆ ಏನೇನಾಯಿತು ಎಲ್ಲ ಕೇಳಿದ್ದೇವೆ ಸುಧಾತಾಯಿ. ನಮ್ಮ ಜೀವನದೊಳಗೆ ಎಷ್ಟು ಕಮ್ಮಿ ಕೇಳಿದ್ದೇವೆ ನಾವು. ಕೊರೋನಾದಿಂದಂತೂ ಕರುಣಾನ ಮಾಡಬೇಕಾದಂಥ ಪ್ರಸಂಗ ಇದೆ ರೀ. ಆದರೆ ನಮಗೆ ನಮ್ಮ ಮೇಲೆ ಕರುಣೆ ಬರ್ತಾ ಇಲ್ಲ. ಹೀಗೆ ಆಗ್ತಾ ಆಗ್ತಾ ಒಂದು ವೇಳೆ ಮೂಢತೆಯ ಜೊತೆಗೇನೆ ಇಲ್ಲಿಂದ ನಾವು ಹೊರಟು ಹೋದೆವು ಅಂತಂದ್ರೆ ಏನಾಗೋದಾ ಅನ್ನೋದನ್ನ ಅಲ್ಲಿ ಆಗಮದ ಆಧಾರದಿಂದ ನೋಡಿದ್ದಾಯ್ತರೆ. ಇನ್ನೇನು ಮಾಡಬೇಕು ಅನ್ನೋದು ನಮಗೆ ಬಿಟ್ಟದ್ದು ವಿಷಯ ಇದೆ. ಸಂಸಾರಕ್ಕೆ ಸಂಬಂಧಿಸಿದ ಹಾಗೆ, ಭೋಗಕ್ಕೆ ಸಂಬಂಧಿಸಿದ ಹಾಗೆ, ಸಂಯೋಗಕ್ಕೆ ಸಂಬಂಧಿಸಿದ ಹಾಗೆ, ಶರೀರಕ್ಕೆ ಸಂಬಂಧಿಸಿದ ಹಾಗೆ ಆಸಕ್ತಿ ಎಷ್ಟು ನಮ್ಮದು ಕಮ್ಮಿ ಆಗಿದೆ. ನಮ್ಮ ಅಂತರಾವಲೋಕನ ನಾವು ಮಾಡಿಕೊಳ್ಳೋದು ಅವಶ್ಯಕ ಇದೆ. ಧರ್ಮದ ಸಲುವಾಗಿ, ಆತ್ಮನ ಸಲುವಾಗಿ ಎಷ್ಟು ಅಭಿರುಚಿ ನಮ್ಮಲ್ಲೇ ಉತ್ಪನ್ನ ಆಗಿದೆ ಅನ್ನೋದರದ್ದು ಕೂಡ ಗಣಿತ ನಾವೇ ಮಾಡೋದು ಇದೆ. ಅದರ ಸಲುವಾಗಿ ಪರಬ್ರಹ್ಮ ಪರಮ ಈಶ್ವರ ನಾವು ಇದ್ದೇವೆ. ವ್ಯವಹಾರ ರಾಶಿಯೊಳಗೆ ಇಲ್ಲ ನೋಡ್ರಿ, ಇದು ವ್ಯವಹಾರದಿಂದನೇ ಇಲ್ಲಿರೋದು. ಸ್ವರ್ಗದೊಳಗೆ 31 ಸಾಗರೋಪಮ ಮಿಥ್ಯಾದೃಷ್ಟಿ ಜೀವನಿಗೆ ಸ್ವರ್ಗದ ಉತ್ಕೃಷ್ಟ ಸ್ಥಿತಿ ಆಯು ಎಷ್ಟ್ರೆ? 31 ಸಾಗರೋಪಮ. ಆ 31 ಸಾಗರೋಪಮದ ಸ್ಥಿತಿ ಆಯು ಕೂಡ ವ್ಯವಹಾರದೊಳಗೆ ಬಂತು ಸುಧಾತ. ಇಲ್ಲಿ ವ್ಯವಹಾರದ ಒಂದಿಷ್ಟು ನಮಗೆ ಯಥಾರ್ಥ ಬೋಧ ಆಗ್ಲಿಕ್ಕೆ ಬೇಕು. ವ್ಯವಹಾರ ಶಬ್ದದ್ದು ವ್ಯವಹಾರ ರಾಶಿ ನಿಜವಾಗಿ ಜೀವ 2 ಸ್ಥಾನದೊಳಗಿರೋದು ನಿಶ್ಚಯ ಇದೆ. ಬೇಕಾದರೆ ನಿಗೋದ, ಬೇಕಾದರೆ ಶಕ್ತಿ. ನಿಗೋದದೊಳಗೆ ಒಂದಾಗೋದಾ, ನಿಶ್ಚಯ ಜೀವ ಆಗೋದಾ, ನಿಶ್ಚಯದಿಂದ ಸಂಸಾರಿ ಆಗೋದಾ, ಯಾವ ಪುರುಷಾರ್ಥ ಪ್ರಯತ್ನನೂ ಬೇಕಿಲ್ಲ. ಹೇಗಿದೆಯೋ ಹಾಗಿದ್ರೆ ಸಾಕು. ಆದ್ರೆ ಸಿದ್ಧರಾಶಿಯೊಳಗೆ ಬೆರೆತ ಅನಂತ ಸುಖಕ್ಕೆ ಅಧಿಕಾರಿ ಆಗೋದಿತ್ತು ಅಂತಂದ್ರೆ ಅದರ ಸಲುವಾಗಿ ಒಂದು ಸಮಯ ಕೂಡ ಅಸಾವಧಾನ ಇದ್ದರೆ ಕಾರ್ಯ ಆಗೋದಿಲ್ಲ.